ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣ, ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಶ್ರೀ ಚಿಕ್ಕಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಜ್ಞಾನಯಜ್ಞ ಶಾಲೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಕಠೋಪನಿಷತ್. ಮೊದಲಿಗೆ ಪ್ರಾರ್ಥನೆ. ಓಂ ನಮೋ ಭಗವತೆ ವೈವಸ್ವತಾಯ ಮೃತ್ಯುವೇ ಬ್ರಹ್ಮವಿದ್ಯಾಚಾರ್ಯಾಯ ನಚಿಕೇತಸೇ ಚ. ಕಠೋಪನಿಷತ್ನ ಮೊದಲನೇ ಅಧ್ಯಾಯದ 3ನೇ ವಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಯಮಧರ್ಮರಾಜ ಮತ್ತೆ ಹಿ ಕಂಟಿನ್ಯೂಸ್ ಹಿಸ್ ಟೀಚಿಂಗ್ಸ್. ಈ 3ನೇ ವಲ್ಲಿಯನ್ನು ಸಾಧನಾವಲ್ಲಿ ಅಂತ ಕೂಡ ಕರೀತಾರೆ. ಸಂಪೂರ್ಣವಾಗಿ ಒಬ್ಬ ಸಾಧಕ ತನ್ನ ಬದುಕಿನ ಅತಿ ಮುಖ್ಯವಾದ ಉದ್ದೇಶ ಅಂತಂದರೆ ಮೋಕ್ಷವನ್ನು ಗಳಿಸ್ಕೊಳ್ಳುವಂತಹದ್ದು. ಸೊ ಮೋಕ್ಷದ ಸಾಧನೆಗೆ ಬೇಕಾಗಿರುವಂತಹ ಒಂದು ನೀತಿ ರೀತಿ ಉಪದೇಶವನ್ನು ಇಲ್ಲಿ ಯಮಧರ್ಮರಾಜ ನಚಿಕೇತನಿಗೆ ಕೊಡ್ತಾ ಇದ್ದಾನೆ. ಸೊ ಇಲ್ಲಿ ಮೆಟಾಫರ್ ಅಂತಂದರೆ ರೂಪಕ ಏನು ಅಂತಂದರೆ ರಥ, ಚಾರಿಯೇಟ್, ಒಂದು ರಥರೂಪಕದ ಮೂಲಕ ಈ ಒಂದು ಆಧ್ಯಾತ್ಮ ಯೋಗದ ಬೋಧನೆಯನ್ನು ಮಾಡ್ತಾ ಇದ್ದಾನೆ. ಸಾಮಾನ್ಯವಾಗಿ ಯಾವುದೇ ಒಂದು ಉಪನಿಷತ್ ಅಂತಂದಾಗ ಆ ಉಪನಿಷತ್ನಲ್ಲಿ ಅಲ್ಲಲ್ಲಿ ಅನೇಕ ಸ್ಟೇಟ್ಮೆಂಟ್ಸ್ಗಳು ಬರುತ್ತೆ. ಉಪನಿಷದಿಕ್ ಸ್ಟೇಟ್ಮೆಂಟ್ಸ್ ಅಂತ ಹೇಳ್ತಾರೆ. ಅವೆಲ್ಲ ಸಿದ್ಧಾಂತವಾಗಿರುವಂತಹ ಹೇಳಿಕೆಗಳು, ಅನುಭವಕ್ಕೆ ಬಂದಿರುವಂತಹದ್ದು. ಅದರ ಜೊತೆಯಲ್ಲಿ ಪ್ರತಿಯೊಂದು ಉಪನಿಷತ್ ಯಾವುದೇ ಅದಾಗಿರಲಿ, ಅಲ್ಲಿ ಮುಖ್ಯವಾದ ಎಸೆನ್ಸ್ ಏನು ಅಂತಂದರೆ ಬ್ರಹ್ಮ ಮತ್ತು ಜೀವ, ಬ್ರಹ್ಮ ಜೀವ ಭಾವ ಅದು ಐಕ್ಯವಾಗುವಂತಹದ್ದು. ಸೊ ದಟ್ ಮೀನ್ಸ್ ಅಲ್ಲಲ್ಲಿ ಯು ಆರ್ ನನ್ ಅದರ್ ದ್ಯಾನ್ ಭಗವಂತ ಅಂತ ಹೇಳ್ತಾ ಬಂದರೂ ಕೂಡ ಅದು ಅಷ್ಟು ಸುಲಭವಾಗಿ ಅರ್ಥ ಆಗೋದಿಲ್ಲ. ಅದಕ್ಕೆ ಅನೇಕ ಸಾಧನೆಗಳನ್ನು ಮಾಡಬೇಕಾಗತ್ತೆ. ಭಗವಂತನ ಕೃಪೆ ಇರಬೇಕು, ಗುರುವಿನ ಮಾರ್ಗದರ್ಶನ ಇರಬೇಕು. ಅದರಿಂದ ಅದನ್ನು ಯೋಗ ಅಂತಲೇ ಹೇಳ್ತಾರೆ. ಸಾಮಾನ್ಯವಾಗಿ ಯೋಗ ಅಂತಂದರೆ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲದೆ ಇರೋವಂತಹದ್ದು ನಮ್ಮ ಜೀವನದಲ್ಲಿ ಆದಾಗ ಓಹೋ ಏನೋ ಯೋಗ ಅಂತ ನಾವು ಮಾತನಾಡ್ತೀವಿ. ನಾವು ಅಂದ್ಕೊಂಡಿರೋದಿಲ್ಲ ಅಂತಹದ್ದು ಸಿಕ್ಕಿದಾಗ ನಾವು ಹೇಳ್ತೀವಿ ಗೊತ್ತಿಲ್ಲಪ್ಪ, ಇದು ಹೇಗೆ ಸಿಕ್ತು ಅನ್ನೋದು ಗೊತ್ತಿಲ್ಲ, ಇದು ಬಹುಶಃ ಏನು ಯೋಗ ಇದು. ಇಲ್ಲೂ ಕೂಡ ಸಂಯೋಗ ಅಂತ ಹೇಳ್ತಾನೆ. ಸಂಯೋಗ, ಯಾವ ಸಂಯೋಗ ಅದು? ಯಾವ ಸಂಯೋಗ ಅಂತಂದರೆ ಒಬ್ಬ ಜೀವಾತ್ಮ ತನ್ನ ಸಾಧನೆಯ ಮೂಲಕ ಅಟ್ ದಿ ಎಂಡ್ ಹಿ ರಿಯಲೈಸಸ್ ದಟ್ ಹಿ ಈಸ್ ದಿ ಆತ್ಮ. ಸೊ ಜೀವಾತ್ಮ ಮತ್ತು ಪರಮಾತ್ಮರ ಸಂಯೋಗ, ಅದನ್ನು ಕುರಿತು ಇಲ್ಲಿ ಯಮಧರ್ಮರಾಜ ತನ್ನ ಉಪದೇಶವನ್ನು ಪ್ರಾರಂಭ ಮಾಡ್ತಾನೆ. ಸೊ ಇದು ಕಠೋಪನಿಷತ್ನ ಮೊದಲನೇ ಅಧ್ಯಾಯದ 3ನೇ ವಲ್ಲಿಯ ಈ ಭಾಗವನ್ನು ಸಾಧನಾವಲ್ಲಿ ಅಂತ ಕೂಡ ಕರೀತಾರೆ. ಮತ್ತು ಈ 3ನೇ ವಲ್ಲಿಯಲ್ಲಿ ಆಧ್ಯಾತ್ಮ ಸಾಧನೆಗೆ ಬೇಕಾಗಿರುವಂತಹ ಅಂತಂದರೆ ನಾವೇನು ಸ್ಪಿರಿಚುವಲ್ ಪ್ರಾಕ್ಟೀಸ್ ಅಂತ ಹೇಳ್ತೀವಿ, ಅದಕ್ಕೆ ಬೇಕಾಗಿರುವಂತಹ ಎಲ್ಲ ರೀತಿಯ ಸಾಮಗ್ರಿಗಳು ಅಂತಂದರೆ ಆ ಒಂದು ಸಾಧನೆಗೆ ನಮಗೆ ಏನೆಲ್ಲ ಬೇಕು ಅವೆಲ್ಲವನ್ನು ಒದಗಿಸ್ಕೊಡುವಂತಹದ್ದು, ದಟ್ ಈಸ್ ಕಾಲ್ಡ್ ಸಾಮಗ್ರಿ. ಸೊ ಅಂತಹ ಎಲ್ಲ ಸಾಮಗ್ರಿಗಳ ಜೊತೆಗೆ ಹಿ ಆಲ್ಸೋ ಗಿವ್ಸ್ ಸೋ ಮೆನಿ ಇನ್ಸ್ಟ್ರಕ್ಷನ್ಸ್ ಅಂತಂದರೆ ಅಗೇನ್ ಉಪನಿಷತ್ತು ಅಂತ ಹೇಳಿದಾಗ, ವೇದಾಂತ ಅಂತ ಹೇಳಿದಾಗ ಅಲ್ಲಿ ಬರುವಂತಹ ಡೂಸ್ ಆ್ಯಂಡ್ ಡೋಂಟ್ಸ್. ಯಾವುದನ್ನು ನೀನು ಮಾಡು ಅಂತ ವೇದಾಂತ ತಿಳಿಸುತ್ತೆ, ಯಾವುದನ್ನು ನೀನು ಎಂದಿಗೂ ಮಾಡಬೇಡ ಅಂತ ಹೇಳುತ್ತೆ. ವೇದಾಂತ ಮಾಡಬೇಡ ಅಂತ ಹೇಳಿರುವಂತಹದ್ದು ನನಗೆ ಬಹಳ ಈಸಿ, ನಾನು ಮಾಡ್ತೀನಿ ಅಂತಂದರೆ
ಬಹುಶಃ ಅದು ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶ ಹೋಗುತ್ತೆ, ಮತ್ತು ಎಲ್ಲ ಒಂದು ಕಡೆ ಅದು ನಮಗೂ ಕೂಡ ಒಳ್ಳೆಯದಾಗೋದಿಲ್ಲ. ಬಟ್ ಇಟ್ ಈಸ್ ಈಸಿ ಟು ಡೂ. ಅಂತಹದ್ದನ್ನು ವೇದಾಂತ ಗುರುತಿಸಿ ಡೋಂಟ್ ಡೂ ಇಟ್ ಅಂತ ಹೇಳುತ್ತೆ. ಸೊ ವೇದಾಂತ ಎಲ್ಲಿ ಈ ರೀತಿ ಒಂದು ಬೇಡ ಅನ್ನುವಂತಹದ್ದನ್ನು, ಡೋಂಟ್ ಅಂತ ಹೇಳಿರುವಂತಹದ್ದನ್ನು ನಾವು ಪ್ರಯೋಗ ಮಾಡಬಾರ್ದು. ಅದೇ ರೀತಿ ನೀನು ಮಾಡಲೇಬೇಕು, ವಿಧಿ, ನೀನು ಇಂತಹದ್ದನ್ನು ಮಾಡಲೇಬೇಕು. ಇಟ್ ಈಸ್ ವೆರಿ ಡಿಫಿಕಲ್ಟ್, ದ ಪಾತ್ ಈಸ್ ನಾಟ್ ಈಸಿ, ಯು ಹ್ಯಾವ್ ಟು ಫೋಕಸ್. ನಿನಗೆ ಬಹಳ ಕಷ್ಟ ಆಗುತ್ತೆ, ಬಟ್ ಸ್ಟಿಲ್ ಯು ಹ್ಯಾವ್ ಟು ಡೂ ಇಟ್. ಯಾಕೆ ಅಷ್ಟು ಕಠೋರವಾಗಿ ಕಠಿಣವಾಗಿ ವೇದಾಂತ ನಮ್ಮನ್ನು ತಿದ್ದತ್ತೆ ಅಂತಂದರೆ, ಎಲ್ಲೋ ಒಂದು ಕಡೆ ಆ ವೇದಾಂತ ಇಂತಹದ್ದನ್ನು ನೀನು ಮಾಡಲೇಬೇಕು, ಅದು ವಿಧಿ ಅಂತ ಹೇಳಿ ನಮ್ಮ ಕೈನಲ್ಲಿ ಮಾಡಿಸಿದಾಗ ಆ ಬೆನಿಫಿಟ್ ನಮಗೆ ಅಷ್ಟೇ ಹೊತ್ತು ವೇದಾಂತಕ್ಕಲ್ಲ. ಸೊ ನನಗೆ ಬೆನಿಫಿಟ್ ಆಗಲಿ ಅಂತ ವೇದಾಂತ ಏನು ಮಾಡುತ್ತೆ, ಈ ರೀತಿ ವಿಧಿ ನಿಯಮಗಳನ್ನು, ವಿಧಿ ನಿಷೇಧಗಳನ್ನು ಅಲ್ಲಲ್ಲಿ ತೋರಿಸುತ್ತೆ. ಸೊ ಇಲ್ಲೂ ಕೂಡ ಅಂತಹ ಅನೇಕ ಇನ್ಸ್ಟ್ರಕ್ಷನ್ಸ್ಗಳನ್ನು ನಾವು ನೋಡಬಹುದು. ಮತ್ತು ಮುಖ್ಯವಾಗಿ ಇಲ್ಲಿ ಯಮಧರ್ಮರಾಜ ಜೀವಾತ್ಮನನ್ನು ಯು ಆರ್ ಎ ಟ್ರಾವೆಲರ್, ನೀನೊಬ್ಬ ಯಾತ್ರಿಕ ಅಂತ ಹೇಳಿ ಒಬ್ಬ ಯಾತ್ರಿಕನಿಗೆ ಹೋಲಿಕೆ ಮಾಡಿದ್ದಾನೆ. ಸೊ ಇಲ್ಲಿ ಕಡಿಮೆ ಆಯ್ತಾ? ಕೇಳಿಸ್ತಾ ಇದೆಯಾ? ಓಕೆನಾ? ಹೌದಾ? ಹರಿ ಓಂ. ಸೊ ಇಲ್ಲಿ ಉಪನಿಷತ್ ಋಷಿ ಜೀವಾತ್ಮನನ್ನ ಯಾತ್ರಿಕ ಅಂತ ಕರೆದಿದ್ದಾನೆ. ಸೊ ಜೀವಾತ್ಮ ಈಸ್ ಯಾತ್ರಿಕ. ಸೊ ಉಪನಿಷತ್ ಪ್ರಕಾರ ನಾವೆಲ್ಲರೂ ಜೀವಾತ್ಮ, ನಾವೆಲ್ಲರೂ ಕೂಡ ಜೀವಾತ್ಮರರು. ಸೊ ಅದರಿಂದ ನಾವೆಲ್ಲರೂ ಕೂಡ ಯಾತ್ರಿಕರು. ಸೊ ನಾವೆಲ್ಲ ಇಲ್ಲಿ ಒಂದು ಪ್ರಯಾಣ ಅಂತ ಹೇಳಿ ಈ ಸೃಷ್ಟಿಗೆ ಬಂದಿದ್ದೀವಿ. ಸೊ ಇದು ಏನು ಹೇಳುತ್ತೆ ಅಂತಂದರೆ, ಡೋಂಟ್ ಟೇಕ್ ಲೈಫ್ ವೆರಿ ಸೀರಿಯಸ್. ಏನೋ ಕಳ್ಕೊಂಬಿಟ್ಟೆ ಅಥವಾ ಏನೋ ಆಗೋಯ್ತು, ನಾಟ್ ಲೈಕ್ ದಟ್. ಆಫ್ಟರ್ ಆಲ್ ಯು ಹ್ಯಾವ್ ಕಮ್ ಟು ದಿಸ್ ಪ್ಲೇಸ್ ಆಸ್ ಎ ಟೂರಿಸ್ಟ್. ಟೂರಿಸ್ಟ್ ಅಂತಾನೆ ಇಲ್ಲಿ ಬಂದಿರೋದ್ರಿಂದ ದಿಸ್ ಈಸ್ ನಾಟ್ ಯುವರ್ ಪರ್ಮನೆಂಟ್ ಪ್ಲೇಸ್, ಯು ಹ್ಯಾವ್ ಟು ಗೋ ಬ್ಯಾಕ್. ಫಾರ್ ಎಕ್ಸಾಂಪಲ್, ನಾವು ಇಲ್ಲಿಂದ ಊಟಿಗೆ ಹೋಗ್ತೀವಿ. ಊಟಿಯಲ್ಲಿ ಅಲ್ಲಿ ಪ್ರಕೃತಿ ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ, ತಂಪಾದ ಹವೆ ಇದೆ. ಬಟ್ ಎಷ್ಟು ದಿವಸ ಇರಬಹುದು? ಯಾವಾಗಲೂ ಒಂದ್ಸಲಿ ಅನ್ಸುತ್ತೆ ನಮ್ಮೂರಿಗೆ ನಾವು ವಾಪಸ್ ಹೋಗೋಣ. ಯಾಕೆ ಹಾಗೆ ಅನ್ಸುತ್ತೆ ಅಂತಂದ್ರೆ, ವಿ ಆರ್ ಯಾತ್ರಿಕಾಸ್, ವಿ ಆರ್ ಟೂರಿಸ್ಟ್ಸ್. ಒಂದು ಪ್ರದೇಶಕ್ಕೆ ನಾವು ಬಂದಿದ್ದೀವಿ ಮತ್ತು ನಾವು ನಮ್ಮದೇ ಸ್ವಂತ ಸ್ಥಳಕ್ಕೆ ನಾವು ಹಿಂದಿರುಗಬೇಕು. ಸೊ ಅದರಿಂದ ಇಲ್ಲಿ ಉಪನಿಷತ್ ಋಷಿ ನಮ್ಮನ್ನು ಯಾತ್ರಿಕ ಅಂತ ಕರೆದಿರುವ ಅದರ ಹಿಂದೆ ಇರುವಂತಹ ಉದ್ದೇಶ ಏನು ಅಂತಂದರೆ, ನೀನು ಈ ಸೃಷ್ಟಿಗೆ ಬಂದಿರುವಂತಹದ್ದು ಕೇವಲ ಒಬ್ಬ ಯಾತ್ರಿಕನಂತೆ ಬಂದಿದೀಯಾ. ದ ಜಗತ್ತು ಈಸ್ ನಾಟ್ ಯುವರ್ಸ್. ಸೃಷ್ಟಿಯ ಯಾವ ಭಾಗದಲ್ಲಿ ನೀನು ಒಂದು ಜನ್ಮ ಅಂತ ಹೇಳಿ ತಗೊಂಡು ಅಲ್ಲಿಗೆ ಬಂದಿದೀಯಾ, ದಟ್ ಈಸ್ ನಾಟ್ ಯುವರ್ ಪರ್ಮನೆಂಟ್ ಪ್ಲೇಸ್. ಆ ಜಾಗಕ್ಕೆ ನೀನು ಎಲ್ಲಿಂದ ಬಂದಿದೆಯಾ ಅಲ್ಲಿಗೆ ನೀನು ಹಿಂತಿರುಗಬೇಕು. ಯು ಹ್ಯಾವ್ ಟು ಗೋ ಬ್ಯಾಕ್. ಸೊ ಏನೋ ಬಂದಿರುವಂತಹ ಈ ಸಮಯದಲ್ಲಿ ಹ್ಯಾವ್ ಫನ್. ಜೀವನವನ್ನು ಮಧುರವಾಗಿ ನೀನು ಸವಿ. ಅದು ಬಿಟ್ಟು ಟೆನ್ಷನ್ ಯಾತಕ್ಕೆ? ಯು ಆರ್ ಎ ಯಾತ್ರಿಕ, ಯು ಆರ್ ಎ ಟೂರಿಸ್ಟ್. ಇಲ್ಲಿ ಬಂದು ಒಂದು 4 ದಿವಸ ಇದ್ದು ನೀನು ಹಿಂತಿರುಗುವಂತಹದ್ದು. ಅದರಿಂದ ನೀನು ನಿಜವಾಗ್ಲೂ ಯಾವ ಯಾತ್ರೆಯನ್ನು ನೀನು ಮಾಡಬೇಕು ಅಂತ ಬಂದಿದ್ದ ಆ ಯಾತ್ರೆಯನ್ನು ನೀನು ಪೂರೈಸ್ಕೋ. ಸೊ ನಾವೆಲ್ಲ ಪ್ರಯಾಣ ಮಾಡ್ತಾ ಇದ್ದೀವಿ. ಅಂತಂದರೆ ನಾವು ಒಂದು ನಿಗದಿತ ಜಾಗಕ್ಕೆ ಹೋಗಿ ನಾವು ತಲುಪಬೇಕು. ಸೊ ಯಾವ ಪ್ರದೇಶಕ್ಕೆ ನಾವು ಹೋಗಬೇಕಾಗಿದೆ, ಎಲ್ಲಿ ಹೋಗಿ ತಲುಪಬೇಕು, ನಮ್ಮ ಡೆಸ್ಟಿನೇಷನ್ ಯಾವುದು? ನಮ್ಮ ಡೆಸ್ಟಿನೇಷನ್ ಯಾವುದು ಅಂತಂದರೆ, ವಿ ಹ್ಯಾವ್ ಟು ಗೋ ಬ್ಯಾಕ್ ಟು ರೀಚ್ ಪರಮಾತ್ಮ. ಅದು ಡೆಸ್ಟಿನೇಷನ್. ಯಾವ ಪ್ರದೇಶಕ್ಕೆ ನಾನು ಹೋಗಬೇಕು ಅಂತ ಪ್ರಯಾಣ ಮಾಡ್ತಾ ಇದ್ದೀನಿ ಅಂತಂದರೆ,
ಪ್ರಯಾಣದ ಮಧ್ಯದಲ್ಲಿ ಅಲ್ಲಲ್ಲಿ ಅನೇಕಗಳನ್ನು ನಾನು ನೋಡಬಹುದು. ಬಟ್ ಫೈನಲಿ ಎಸ್, ನನ್ನ ಯಾತ್ರೆ ಮುಗಿತು ಅನ್ನುವಂತಹದ್ದು ಎಲ್ಲಿ ಅಂತಂದರೆ ಅದು ಪರಮಾತ್ಮನ ಜಾಗ. ಸೊ ಆ ಜಾಗಕ್ಕೆ ನೀನು ಹೋಗಬೇಕು. ಸೊ ದಟ್ ಈಸ್ ದ ಸುಪ್ರೀಂ ಲಾರ್ಡ್. ದಿಸ್ ಈಸ್ ದಿ ಅಲ್ಟಿಮೇಟ್ ಟ್ರೂತ್. ಇದು ಅಂತಿಮ ಸತ್ಯ. ಸೊ ನಾವೆಲ್ಲ ಯಾತ್ರಿಕರು ಅಂತ ಕರೆದಿರೋದ್ರಿಂದ ನಾವೆಲ್ಲರೂ ಕೂಡ ಜೀವಾತ್ಮರುಗಳು. ಪರಮಾತ್ಮನನ್ನು ಹೋಗಿ ತಲುಪಬೇಕಾಗಿರುವಂತಹದ್ದು ನಮ್ಮ ಯಾತ್ರೆಯ ಮುಖ್ಯ ಉದ್ದೇಶ. ಸೊ ಯಾತ್ರೆ ಮಾಡ್ತಾ ಇರುವಂತಹದ್ದು ನಿಜ. ಯಾವುದೋ ಹೊಸ ಜಾಗಕ್ಕೆ ನಾವು ಹೋಗ್ತಾ ಇದ್ದೀವಿ, ಅನೇಕ ಬೇರೆ ಬೇರೆ ಜಾಗಗಳನ್ನು ನೋಡ್ತಾ ಇದ್ದೀವಿ. ಸೊ ನಮ್ಮ ಎಲ್ಲ ಬಯಕೆ ಏನು ಅಂತಂದರೆ ವಿ ಹ್ಯಾವ್ ಟು ರೀಚ್ ಟು ದಟ್ ಫೈನಲ್ ಡೆಸ್ಟಿನೇಷನ್. ಸೊ ಅದು ಮುಖ್ಯ ಉದ್ದೇಶವಾಗಿ ಇಟ್ಕೊಂಡು ಯಾತ್ರೆಯನ್ನು ಮಾಡ್ತಾ ಇದ್ದೀವಿ. ಸೊ ಪರಮಾತ್ಮನನ್ನೇ ಹೋಗಿ ತಲುಪಬೇಕು ಅನ್ನುವಂತಹದ್ದು ನಮ್ಮೆಲ್ಲರ ಮುಖ್ಯ ಉದ್ದೇಶ ಆಗಿದೆ. ದಟ್ ಈಸ್ ಟ್ರೂ. ಬಟ್ ಈ ಯಾತ್ರೆಯಲ್ಲಿ ವಾಟ್ ಈಸ್ ದ ಗ್ಯಾರಂಟಿ ದಟ್ ಯು ವಿಲ್ ಗೋ ಅಂಡ್ ರೀಚ್ ದಿ ಪರಮಾತ್ಮ? ಮಧ್ಯದಲ್ಲಿ ಏನು ಬೇಕಾದ್ರೂ ಆಗಬಹುದು. ಸೊ ಅದರಿಂದ ಒಂದು ಯಾತ್ರೆ ಅಂತ ಹೇಳಿದಾಗ ನಾವು ಹೇಗೆ ಅನೇಕ ಎಚ್ಚರಿಕೆಗಳನ್ನು ತಗೋತೀವಿ. ನಾವು ಹೋಗಿ ತಲುಪಬೇಕಾಗಿರುವಂತಹ ಜಾಗವನ್ನು ಬಹಳ ಸುರಕ್ಷಿತವಾಗಿ ನಾವು ತಲುಪಬೇಕು ಅಂತ ಹೇಳಿ ಒಂದು ಒಳ್ಳೆಯ ವಾಹನದಲ್ಲಿ ಆರಿಸ್ಕೋತೀವಿ. ಮಾರ್ಗ ಮಧ್ಯದಲ್ಲಿ ನಮಗೆ ಬೇಕಾಗಿರುವಂತಹ ಅವಶ್ಯಕತೆಗಳೆಲ್ಲವನ್ನು ನಾವು ನಮ್ಮ ಜೊತೆ ಕ್ಯಾರಿ ಮಾಡ್ತೀವಿ. ಯಾಕೆ ಅಂತಂದರೆ ಈ ಪ್ರಯಾಣದ ಮಧ್ಯದಲ್ಲಿ ನಮಗೆ ಎಲ್ಲೂ ಕೂಡ ನಿರಾಸೆ ಆಗಬಾರ್ದು, ಅರ್ಧಕ್ಕೆ ಪ್ರಯಾಣ ನಿಲ್ಲಬಾರ್ದು. ಎಲ್ಲಿಗೋ ಹೋಗಬೇಕು ಅಂತ ಹೇಳಿ ಮತ್ತೆಲ್ಲಿಗೋ ಹೋಗುವಂತಹದ್ದು ಅದು ಕೂಡ ಇಟ್ ಈಸ್ ನಾಟ್ ಗುಡ್. ಸೊ ಇಲ್ಲಿ ನಾವೆಲ್ಲ ಯಾತ್ರೆ ಮಾಡ್ತಾ ಇರೋದು ನಿಜ ಅಂತಂದ ಮೇಲೆ ಆ ಯಾತ್ರೆಯ ಮುಖ್ಯ ಉದ್ದೇಶ ಈಸ್ ಟು ರೀಚ್ ಟು ಪರಮಾತ್ಮ. ಸೊ ಪರಮಾತ್ಮನನ್ನು ಹೋಗಿ ತಲುಪೋದಕ್ಕೆ ಬೇಕಾಗಿರುವಂತಹ ಎಲ್ಲ ಸುರಕ್ಷಿತವಾದಂತಹ ಎಲ್ಲ ಎಚ್ಚರಿಕೆಗಳನ್ನು ತಗೊಂಡು ನಾವು ಪ್ರಯಾಣ ಮಾಡಬೇಕಾಗುತ್ತೆ. ನಾವು ಪರಮಾತ್ಮನನ್ನೇ ಹೋಗಿ ತಲುಪ್ತೀವಿ ಅಂತ ಹೇಳಿ ಪ್ರಯಾಣ ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಅನೇಕ ಬೇರೆ ಬೇರೆ ಸವಾಲುಗಳು ನಮ್ಮ ಎದುರಿಗೆ ಬರಬಹುದು. ಯಾವುದೋ ಒಂದು ಜಾಗದಲ್ಲಿ ನಿಂತು ನಾನು ಮುಂದೆ ಪ್ರಯಾಣ ಮಾಡೋದಿಲ್ಲ ಅನ್ನುವಂತಹ ಉದ್ದಟತನ ಕೂಡ ನಾವು ತೋರಿಸಬಹುದು. ಸೊ ಮುಖ್ಯ ಉದ್ದೇಶ ಅನ್ನುವಂತಹದ್ದು ಮರೆತು ಹೋಗುತ್ತೆ. ಸೊ ನಾವು ದಾರಿ ತಪ್ಪಬಹುದು. ಪರಮಾತ್ಮನ ಜಾಗಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿ ಒಬ್ಬ ಗುರು ತೋರಿಸಿರುವಂತಹ ಮಾರ್ಗದಲ್ಲಿ ನಾನು ಪ್ರಯಾಣ ಪ್ರಾರಂಭ ಮಾಡಿದ್ರು ಕೂಡ ಬೇರೆ ಯಾವುದೋ ಒಂದು ಅಟ್ರಾಕ್ಷನ್ ಮಧ್ಯದಲ್ಲಿ ಕಂಡು ಬಂದಿದ್ದರಿಂದ ನಾನು ಆ ಕಡೆ ನಾನು ತಿರುಗಬಹುದು. ಸೊ ದಾರಿ ತಪ್ಪಬಹುದು. ಒಟ್ಟಿನಲ್ಲಿ ಯಾವ ರೀತಿಯ ಬದಲಾವಣೆಗಳು ಕೂಡ ಆಗಬಹುದು. ಆದ್ದರಿಂದ ಮುಖ್ಯವಾಗಿ ನಾವು ತೆಗೆದುಕೊಳ್ಳಬೇಕಾಗಿರುವಂತಹ ಎಚ್ಚರಿಕೆಗಳು ಯಾವುದು? ಸೊ ಯಾವ ರೀತಿ ಪ್ರಯಾಣವನ್ನು ನಾವು ಮಾಡಬೇಕು ಮತ್ತು ನಮ್ಮ ಪ್ರಯಾಣ ಸುಗಮವಾಗಿರಬೇಕು. ಎಲ್ಲೂ ಕೂಡ ನನಗೆ ಅದು ಹಿಂಸೆ ಆಗಬಾರ್ದು. ಸೊ ನಾನು ಹೋಗಿ ತಲುಪಬೇಕಾದಂತಹ ಜಾಗಕ್ಕೆ ಬಹಳ ಸೇಫ್ ಆಗಿ ಹೋಗಿ ತಲುಪಬೇಕು. ಇಂತಹ ಅನೇಕ ಪ್ರಶ್ನೆಗಳನ್ನು ಮುಖ್ಯವಾಗಿಟ್ಕೊಂಡು ಈ 3ನೇ ವಲಿಯಲ್ಲಿ ವಿಚಾರಗಳು ಬರುತ್ತೆ. ಸೊ ಇಲ್ಲಿ ರಥರೂಪಕ ಅಂತಂದರೆ ಜೀವಾತ್ಮನನ್ನ ಯಾತ್ರಿಕ ಅಂತ ಕರೆದಿರೋದ್ರಿಂದ ಯಾತ್ರೆಗೆ ಬೇಕಾಗಿರುವಂತಹ ದ ಚಾರಿಯೇಟ್, ವಾಹನ, ರಥ, ಅದನ್ನು ಕೂಡ ಇಲ್ಲಿ ಮೆಟಾಫರ್ ಅಂತಂದರೆ ಅದೊಂದು ರೂಪಕದಲ್ಲಿ ಒಂದು ದೃಷ್ಟಾಂತವನ್ನಾಗಿಟ್ಕೊಂಡು ಇಲ್ಲಿ ಮಾತನಾಡಿರುವಂತಹದ್ದು ಡಿಸ್ಕಷನ್ಸ್ಗಳು ಅವೆಲ್ಲ ಇಲ್ಲಿ ಬರುತ್ತೆ. ಆ್ಯಂಡ್ ಇವೆಲ್ಲ ಸಾಧನೆಯ ದೃಷ್ಟಿಯಿಂದ ಬಹಳ ಒಬ್ಬ ಸಾಧಕನಿಗೆ ಅತ್ಯಂತ ಹೆಚ್ಚು ಮಾರ್ಗದರ್ಶನವನ್ನು ನೀಡುತ್ತೆ. ಮತ್ತು ಈ 3ನೇ ವಲಿಯ ಪ್ರಾರಂಭದ ಮಂತ್ರ ಕೂಡ ಎಲ್ಲೋ ಒಂದು ಕಡೆ ನೇರವಾದ ಅರ್ಥ ಒಂದು ಹೇಳುತ್ತೆ, ಒಳಹೊಕ್ಕು ನೋಡಿದಾಗ ಅದು ಮತ್ತೊಂದು ರೀತಿಯ ಅರ್ಥವನ್ನೇ ಕೊಡುತ್ತೆ. ಸೊ ಮೊದಲನೇ ಮಂತ್ರವನ್ನು ನಾವು ಸ್ವಲ್ಪ ಗಮನವಿಟ್ಟು ಗ್ರಹಿಸಿಕೊಂಡ್ರೆ ಮುಂದೆ ಎಲ್ಲ ಕೂಡ ಈಸಿ ಆಗುತ್ತೆ. ಬಹುಶಃ ಮೊದಲನೆಯ ಮಂತ್ರ ಒಂದೇ ನಮಗೆ 2 ರಿಂದ 3 ಸೆಷನ್ಸ್ ಬೇಕಾಗುತ್ತೆ. ಅಷ್ಟು ಸುಲಭವಾಗಿ ನಾವು ಅದನ್ನು ದಾಟಿ ಹೋಗೋಕ್ಕಾಗಲ್ಲ. ಪ್ರತಿಯೊಂದೊಂದು ಹೆಜ್ಜೆನಲ್ಲೂ ನಿಂತು ಅದನ್ನು ಅನುಭವಿಸಿ ಅರ್ಥ ಮಾಡಿಕೊಂಡು ಮುಂದೆ ಹೋಗಬೇಕಾಗುತ್ತೆ. ಸೊ ಇಲ್ಲಿ ವಾಟ್ ಈಸ್ ದಿ ರಿಲೇಷನ್ಶಿಪ್ ಬಿಟ್ವೀನ್ ದಿ ಜೀವಾತ್ಮ ಆ್ಯಂಡ್ ಪರಮಾತ್ಮ? ಯಾಕೆಂತಂದ್ರೆ ಇಲ್ಲಿ ಜೀವಾತ್ಮನನ್ನು ಯಾತ್ರಿಕ ಅಂತ ಕರೆದಿದ್ದಾನೆ ಉಪನಿಷತ್ ಋಷಿ.
ಮತ್ತು ಅವನು ಯಾತ್ರೆಯನ್ನು ಮಾಡ್ತಾನೆ. ಯಾತ್ರೆಯ ಮುಖ್ಯ ಉದ್ದೇಶ ಜೀವಾತ್ಮ ಹೋಗಿ ಪರಮಾತ್ಮನನ್ನು ತಲುಪುವಂತಹದ್ದು. ಸೊ ಇಲ್ಲಿ ಎರಡು, ಒಂದು ಜೀವಾತ್ಮ ಮತ್ತೊಂದು ಪರಮಾತ್ಮ ಅಂತ ಎರಡು ಎಂಟಿಟಿಗಳು ಇಲ್ಲಿ ಪ್ರಾರಂಭ ಆಗುತ್ತೆ. ಸೊ ನಿಜವಾಗ್ಲೂ ವಾಟ್ ಈಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ದಿ ಜೀವಾತ್ಮ ಅಂಡ್ ಪರಮಾತ್ಮ? ಒಬ್ಬ ಜೀವಾತ್ಮ ಮತ್ತು ಪರಮಾತ್ಮ ಅವರಿಬ್ಬರಲ್ಲಿ ಇರುವಂತಹ ನಿಜವಾದ ಸಂಬಂಧ ಅದು ಯಾವುದು? ಸೊ ಇಂತಹ ಪ್ರಶ್ನೆ ಕೂಡ, ಇಂತಹ ಒಂದು ವಿಚಾರ ಕೂಡ ಇಲ್ಲಿ ಬರುತ್ತೆ. ಮತ್ತು ಜೀವಾತ್ಮ ಅಂತಂದಾಗ ಅವನ ಸ್ವಭಾವ ಏನು, ಅವನ ಲಕ್ಷಣಗಳೇನು? ಪರಮಾತ್ಮ ಅಂತ ಹೇಳಿದಾಗ ಪರಮಾತ್ಮನ ಸ್ವಭಾವ ಏನು, ಪರಮಾತ್ಮನ ಲಕ್ಷಣ ಏನು? ಜೀವಾತ್ಮನ ರೆಸಿಡೆನ್ಸ್ ಅಂತಂದರೆ ನಿವಾಸ, ಜೀವಾತ್ಮನ ನಿವಾಸ ಯಾವುದು, ಪರಮಾತ್ಮನ ನಿವಾಸ ಯಾವುದು? ಹೀಗೆ ಅನೇಕ ಡೀಟೇಲ್ಸ್ ಈ ಒಂದು ಪ್ರಾರಂಭದ ಮಂತ್ರದಲ್ಲಿ ನಾವು ಅದನ್ನೆಲ್ಲ ನೋಡಬಹುದು. ಸೊ ಮಂತ್ರ ನಂಬರ್ 1, ಋತುಂ ಪಿಬಂತೌ ಸುಕೃತಸ್ಯ ಲೋಕೆ ಗುಹಾಂ ಪ್ರವಿಷ್ಟೌ ಪರಮೇ ಪರಾರ್ಧೆ ಛಾಯಾತಪೌ ಬ್ರಹ್ಮವಿದೋ ವದಂತಿ ಪಂಚಾಗ್ನಿಯೋ ಯೇ ಚ ತ್ರಿನಾಚಿಕೇತಾಃ. ಸೊ ಈ ಮಂತ್ರದ ಅರ್ಥವನ್ನ ನೇರವಾಗಿ ಅಂತಂದ್ರೆ ಪ್ರತಿ ಪದಾರ್ಥ ಅನ್ನುವಂತಹದನ್ನ ತಗೊಂಡ್ರೆ ಅದು ಬೇರೆ ರೀತಿಯಲ್ಲಿ ಅರ್ಥವನ್ನು ಕೊಡುತ್ತೆ. ದಿ ಮಂತ್ರ ಅಂಡ್ ದಿ ಮೀನಿಂಗ್ ಸ್ವಲ್ಪ ಇಟ್ ಲುಕ್ಸ್ ಲಿಟಲ್ ಟ್ರಿಕಿ. ಸೊ ಇಲ್ಲಿ ಲಿಟ್ರಲ್ ಮೀನಿಂಗ್ ಏನು, ಮಂತ್ರ ಏನು ಹೇಳ್ತಾ ಇದೆ ಮಂತ್ರ? ಋತುಂ ಪಿಬಂತೌ, ಇಲ್ಲಿ ಪಿಬಂತೌ ಅನ್ನುವಂತಹದ್ದು ವ್ಯಾಕರಣ ಶುದ್ಧವಾಗಿ ಹೇಳಬೇಕು ಅಂತಂದ್ರೆ ಅದು ಬಹುವಚನದಲ್ಲಿ ಪ್ರಯೋಗ ಮಾಡಿರುವಂತಹ ಪದ ಅಂತಂದ್ರೆ ಒಬ್ಬನನ್ನ ಕುರಿತು ಹೇಳಿರುವಂತಹದ್ದಲ್ಲ. ಪಿಬಂತವ್ ಅಂತಂದ್ರೆ ಅಲ್ಲಿ ಇಬ್ರು ಇದ್ದಾರೆ, ಇಬ್ರು ಏನೋ ಒಂದು ಕುಡಿತಾ ಇದ್ದಾರೆ ಆ ಅರ್ಥ ಪಿಬಂತವ್, ಇಬ್ರು ಅನ್ನುವಂತಹದ್ದು. ದ್ವಿವಚನವನ್ನ ಇಲ್ಲಿ ಪ್ರಯೋಗ ಮಾಡಿದ್ದಾರೆ. ಸೊ ಇದ್ರ ಪ್ರಕಾರ ಇಲ್ಲಿ ಎರಡು ಎಂಟಿಟಿಗಳಿದೆ. ಸೊ ಆ ಇಬ್ರು ಸೇರಿ ಪಿಬಂತವ್, ದೇ ಆರ್ ಡ್ರಿಂಕಿಂಗ್. ಅಂಡ್ ಏನು ಕುಡಿತಾ ಇದ್ದಾರೆ ಇವರು? ವಾಟ್ ಈಸ್ ಇಟ್ ದಟ್ ದೇ ಆರ್ ಡ್ರಿಂಕಿಂಗ್? ಏನೋ ಒಂದು ಪಾನೀಯವನ್ನು ಅವರಿಬ್ಬರು ಸೇರಿ ಸವಿತಾ ಇದ್ದಾರೆ. ಸೊ ವಾಟ್ ಈಸ್ ದಟ್ ಅಂತಂದ್ರೆ ಅದನ್ನ ಇಲ್ಲಿ ಋತುಂ ಅಂತ ಹೇಳಿದ್ದಾರೆ. ಸೊ ಋತುಂ ಅಂತಂದ್ರೆ ಹೇಗೆ, ಅಲ್ಲೂ ಕೂಡ ನಾವು ಅನೇಕ ಅರ್ಥಗಳನ್ನು ನೋಡಬಹುದು. ಒಂದು ಋತುಂ ಅಂತಂದ್ರೆ ಸತ್ಯ ಅನ್ನುವಂತಹ ಅರ್ಥ ಕೂಡ ಬರುತ್ತೆ. ಮತ್ತೊಂದು ಋತುಂ ಅಂತಂದ್ರೆ ಅದು ಫಲ. ವೇದಾಂತದಲ್ಲಿ ಫಲ ಅಂತ ಬಂದಾಗ ಅದು ಕರ್ಮಫಲವನ್ನು ಕುರಿತು ಹೇಳಿರುವಂತಹದ್ದು. ಸೊ ಇಲ್ಲಿ ಇಬ್ಬರಿದ್ದಾರೆ, ಅವರಿಬ್ಬರು ಕೂಡ ತಮ್ಮ ಕರ್ಮಫಲವನ್ನು ಅವರು ಕುಡಿತಾ ಇದ್ದಾರೆ. ದಟ್ ಮೀನ್ಸ್ ಇಲ್ಲಿ ಇಬ್ಬರಿದ್ದಾರೆ, ಅವರಿಬ್ಬರು ಕೂಡ ದೇ ಆರ್ ಎಕ್ಸ್ಪೀರಿಯನ್ಸಿಂಗ್ ದಿ ಕರ್ಮಫಲಾಸ್. ಅವರಿಬ್ಬರು ಕೂಡ ತಮ್ಮ ಪಾಲಿನ ಕರ್ಮಫಲವನ್ನು ಅನುಭವಿಸ್ತಾ ಇದ್ದಾರೆ. ಸೊ ಅವರು ಇರೋದಾದ್ರೂ ಎಲ್ಲಿ ಹಾಗಾರೆ, ಎಲ್ಲಿ ನಿಂತು ಅಥವಾ ಎಲ್ಲಿ ಕುಳಿತು ಈ ರೀತಿ ಅವರು ಈ ಕರ್ಮಫಲವನ್ನು ಅವರು ಸವಿತಾ ಇದ್ದಾರೆ, ಕುಡಿತಾ ಇದ್ದಾರೆ? ಸೊ ದಟ್ ಪ್ಲೇಸ್ ಇಸ್ ಕಾಲ್ಡ್ ಸುಕೃತಸ್ಯ ಲೋಕೆ. ಲೋಕೆ ಅಂತಂದ್ರೆ ಅಗೇನ್ ದೇರ್ ಆರ್ ಟೂ ಮೀನಿಂಗ್ಸ್. ಒಂದು ಲೋಕೆ ಅಂತಂದ್ರೆ ಜಗತ್ತು, ವರ್ಲ್ಡ್, ಪ್ರಪಂಚವನ್ನು ಕುರಿತು ನಾವು ಲೋಕೆ ಅಂತ ಹೇಳ್ತೀವಿ. ಅಂದ್ರೆ ಲೋಕ ಸಾಮಾನ್ಯವಾಗಿ ನಾವು ಆಡು ಭಾಷೆನಲ್ಲಿ ಹೇಳ್ತೀವಿ, ಯಾವುದಪ್ಪ ನಿನ್ನ ಲೋಕ ಅಂತಂದ್ರೆ ಯಾವುದಪ್ಪ ನಿನ್ನ ಜಾಗ, ನಿನ್ನ ಪ್ರಪಂಚ ಯಾವುದು ಅಂತ ನಾವೇನಾದ್ರು ಕೇಳ್ತೀವಲ್ಲ, ಆ ರೀತಿಯಲ್ಲಿ ಲೋಕೆ ಅಂತಂದ್ರೆ ಇಲ್ಲಿ ಒಂದು ಅರ್ಥ ಲೋಕೆ ಅಂತಂದ್ರೆ ಪ್ರಪಂಚ, ಮತ್ತೊಂದು ಲೋಕೆ ಅಂತಂದ್ರೆ ಇಟ್ ಈಸ್ ಎಕ್ಸಾಕ್ಟ್ಲಿ ಎ ಪ್ಲೇಸ್ ವೇರ್ ಒನ್ ಗೆಟ್ಸ್ ಎಕ್ಸ್ಪೀರಿಯನ್ಸ್. ಯಾವ ಒಂದು ಕ್ಷೇತ್ರ ಅವನಿಗೆ ಅನೇಕ ರೀತಿಯ ಅನುಭವಗಳನ್ನು ಕೊಡುತ್ತೆ, ದಟ್ ಪ್ಲೇಸ್ ಇಸ್ ಕಾಲ್ಡ್ ದಿ ಲೋಕೆ. ಸೊ ಹೀಗೆ ಇಲ್ಲಿ ಲೋಕೆ ಅಂತಂದ್ರೆ ಎರಡು ಅರ್ಥಗಳು. ಸೊ ಸುಕೃತಸ್ಯ ಲೋಕೆ, ಸುಕೃತಸ್ಯ ಲೋಕೆ, ಇಟ್ ಈಸ್ ಸುಕೃತಸ್ಯ ಲೋಕ. ಯಾವ ಪ್ರಪಂಚ ಅದು, ಯಾವ ಜಾಗ ಅದು ಅಂತಂದ್ರೆ ಸುಕೃತಸ್ಯ. ಸೊ ಸುಕೃತ ಮೀನ್ಸ್ ಗುಡ್ ಆಕ್ಷನ್ಸ್. ಹೇಗೆ ಅಂತಂದ್ರೆ
ಕೃತ. ಕೃತ ಅಂತಂದ್ರೆ ಮಾಡಿರುವಂತಹದ್ದು. ಸಮಥಿಂಗ್ ಈಸ್ ಡನ್, ಸಮ್ ಆಕ್ಷನ್ಸ್, ಕೆಲವು ಕರ್ಮಗಳನ್ನು ಮಾಡಿರುವಂತಹದ್ದು. ಸೊ ಕೃತ ಅಂತ ಸಂಸ್ಕೃತದಲ್ಲಿ ಹೇಳಿದಾಗ ಅದು ಮಾಡಿರುವಂತಹ ಕೆಲವು ಕರ್ಮಗಳನ್ನು ಸೂಚಿಸುವ ಪದ, ಆಕ್ಷನ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಸುಕೃತ, ಸು ಅಂತ ಹೇಳಿರೋದ್ರಿಂದ ಗುಡ್ ಆಕ್ಷನ್ಸ್, ಒಳ್ಳೆಯ ಕರ್ಮಗಳನ್ನು ಮಾಡಿರುವಂತಹ, ಆ ಕಾರಣದಿಂದ ಅವರು ಇಂತಹ ಲೋಕದಲ್ಲಿ ಅವರ ಪಾಲಿನ ಆ ಕರ್ಮಫಲವನ್ನು ಅವರು ಕುಡಿತಾ ಇದ್ದಾರೆ. ಸೊ ಸುಕೃತಸ್ಯ ಲೋಕ. ಸೊ ಅವರ ಪಾಲಿನ ಈ ಒಂದು ಕರ್ಮಫಲ ಅಂತಂದ್ರೆ, ಅಗೇನ್ ಸುಕೃತ ಅಂತ ಹೇಳಿದಾಗ ಗುಡ್ ಆಕ್ಷನ್ಸ್ ಅಂತ ಹೇಳಿರೋದ್ರಿಂದ ದೇ ಆರ್ ಡ್ರಿಂಕಿಂಗ್ ದಿ karmapalas, and those karmapalas are because of the sukruta, good actions, ಪುಣ್ಯ ಕರ್ಮಗಳು ಅಂತ ಅರ್ಥ ಮಾಡ್ಕೋಬಹುದು. ಸೊ ಇಂತಹ ಒಂದು ಹಣ್ಣು, ಇಂತಹ ಒಂದು ಫಲವನ್ನು ಅವರು ಸವಿತಾ ಇದ್ದಾರೆ, ಕುಡಿತಾ ಇದ್ದಾರೆ. ಪಿಬಂತೌ, ಸೊ ಇಲ್ಲಿ ಫಲ ಅಂತಂದ್ರೆ ಕರ್ಮಫಲ. And they are experiencing this karma phala, both of them. ಮತ್ತು ಮಂತ್ರ ಏನು ಹೇಳುತ್ತೆ ಅಂತಂದ್ರೆ, ಗುಹಾಂ ಪ್ರವಿಷ್ಟವು, ಈ ಸುಕೃತಸ್ಯ ಲೋಕಕ್ಕೆ ಅವರು ಬಂದು ಇಲ್ಲಿ ಆ ಒಂದು ಫಲವನ್ನು ಸವಿತಾ ಇದ್ದಾರೆ. ದಟ್ ಈಸ್ ಓಕೆ. ಸುಕೃತ, ಒಳ್ಳೆಯ ಕರ್ಮಗಳಿಂದ ಸಿಕ್ಕಿರುವಂತಹ ಲೋಕ, ಅಲ್ಲಿ ಈ ಒಂದು ಕರ್ಮ ಫಲವನ್ನು ಅವರು ಅನುಭವಿಸ್ತಾ ಇದ್ದಾರೆ. ಬಟ್ ಆ ಒಂದು ಸುಕೃತಸ್ಯ ಲೋಕ ಅದು ಯಾವುದು? ಒಳ್ಳೆಯ ಕರ್ಮಗಳಿಂದ ಸಿಕ್ಕಿರುವಂತಹ ಜಾಗ ಸುಕೃತ ಲೋಕ. ಬಟ್ ವಾಟ್ ಈಸ್ ದಟ್ ಸುಕೃತ ಲೋಕ? ದಟ್ ಲೋಕ ಈಸ್, ಅದನ್ನು ಸುಕೃತ ಅಂತ ಕರೆದಿರೋದ್ರಿಂದ ಆ ಲೋಕ ಎಲ್ಲಿದೆ? ಅಷ್ಟೊಂದು ಒಳ್ಳೆಯ ಲೋಕ ಎಲ್ಲಿದೆ? ಅದನ್ನು ಇಲ್ಲಿ ಗುಹಾಂ ಪ್ರವಿಷ್ಟವು. ಗುಹಾಂ ಪ್ರವಿಷ್ಟವು ಅಂತಂದ್ರೆ, ಪ್ರವಿಷ್ಟವು ಅಂತಂದ್ರೆ ಪ್ರವೇಶ ಅನ್ನೋ ಅರ್ಥ. ಸೊ ದೇ ಹ್ಯಾವ್ ಎಂಟರ್ಡ್ ಇನ್ ಟು ಎ ಕೇವ್. ಗುಹಾ, ಗುಹಾಂ ಅಂತಂದ್ರೆ ಗುಹೆ. ಸೊ ಒಂದು ಗುಹೆಯನ್ನು ಅವರು ಎಂಟರ್ ಆಗಿದ್ದಾರೆ. ಆ ಗುಹೆಯನ್ನು ಎಂಟರ್ ಆಗಿ ಅಲ್ಲಿ ದೇ ಆರ್ ಡ್ರಿಂಕಿಂಗ್ ದಿಸ್ ಕರ್ಮಫಲ. ಸೊ ದೇ ಆರ್ ಎಕ್ಸ್ಪೀರಿಯನ್ಸಿಂಗ್ ದಿ ಕರ್ಮಫಲ. ಸೊ ಇಂತಹ ಒಂದು ಸುಕೃತ ಲೋಕದಲ್ಲಿ ಗುಹಾಂ ಪ್ರವಿಷ್ಟವು, ಗುಹೆಯನ್ನು ಪ್ರವೇಶಿಸಿ ಅಲ್ಲಿ ಅವರು ದೇ ಆರ್ ಎಕ್ಸ್ಪೀರಿಯನ್ಸಿಂಗ್, ದೇ ಆರ್ ಟೇಕಿಂಗ್ ದಿ ಎಕ್ಸ್ಪೀರಿಯನ್ಸಸ್. ಗುಹಾಂ ಪ್ರವಿಷ್ಟವು, ಗುಹೆಯನ್ನು ಪ್ರವೇಶಿಸಿದರೆ. ಬಟ್ ವೇರ್ ಈಸ್ ದಟ್ ಗುಹೆ ಅಗೇನ್? ಸೊ ಅದನ್ನು ಇಲ್ಲಿ ಪರಮೇ ಪರಾರ್ಧೆ, ಪರಮೇ ಪರಾರ್ಧೆ, ಪರಾರ್ಧೆ ಅಂತಂದ್ರೆ ಆನ್ ದಿ ಅದರ್ ಸೈಡ್, ಮತ್ತೊಂದು ತೀರ, ಮತ್ತೊಂದು ಭಾಗ ಅಂತ ನಾವೇನು ಹೇಳ್ತೀವಿ ಆ ಅರ್ಥವನ್ನು ಕೊಡುತ್ತೆ. ಪರಮೆ, ಪರಮೆ ಮೀನ್ಸ್ ವೆರಿ ಗ್ರೇಟ್, ಶ್ರೇಷ್ಠವಾಗಿರುವಂತಹ ಪರಾರ್ಧೆ. ಸೊ ಶ್ರೇಷ್ಠವಾಗಿರುವಂತಹ ಗುಹೆ ಯಾವುದು? ವೇದಾಂತದಲ್ಲಿ ಗುಹೆ ಅನ್ನುವಂತಹ ಪದ ಬಂದ ತಕ್ಷಣ ನಾವು ಅರ್ಥ ಮಾಡ್ಕೋಬೇಕು, ಇಟ್ ಈಸ್ ಹೃದಯ ಗುಹೆ, ಇಟ್ ಈಸ್ ಹೃದಯ ಗುಹೆ. ಸೊ ಇಲ್ಲಿ ಪರಮೇ ಪರಾರ್ಧೆ ಅಂತಂದ್ರೆ ಹೃದಯಾಕಾಶದಲ್ಲಿ ಇರುವಂತಹ ಒಂದು ಗುಹೆ. ಸಾಮಾನ್ಯವಾಗಿ ಹೃದಯಾಕಾಶ ಅಂತ ಯಾಕೆ ಹೇಳ್ತಾರೆ? ಆಕಾಶ ಅಂತ ಹೇಳಿದಾಗ ಇಟ್ ಈಸ್ ಕಾಲ್ಡ್ ದಿ ಸ್ಪೇಸ್. ಪಂಚಭೂತಗಳಲ್ಲಿ ಅದು ಮೊದಲನೇದು. ಅಂಡ್ ಆಕಾಶ ಅಂತ ಹೇಳಿದಾಗ ಇಮ್ಮಿಡಿಯೇಟ್ ಆಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತಹದ್ದು ಏನು ಅಂತಂದ್ರೆ ಲಿಮಿಟ್ಲೆಸ್. ಆ ಆಕಾಶ ಅನ್ನುವಂತಹದ್ದು ಎಷ್ಟು ದೊಡ್ಡದು ಅಂತಂದ್ರೆ ಆ ದೊಡ್ಡದಾಗಿರುವಂತಹ ಆಕಾಶವನ್ನ ನೀನು ವರ್ಣನೆ ಮಾಡೋಕ್ಕಾಗದೇ ಇಲ್ಲ. ಆ ಆಕಾಶಕ್ಕೆ ಮತ್ತೊಂದು ತುದಿ ಎನ್ನುವಂತಹದ್ದನ್ನ ಅದು ಎಲ್ಲಿಂದ ಪ್ರಾರಂಭ ಆಗಿದೆ, ಎಲ್ಲಿ ಮುಗಿಯುತ್ತೆ ಆ ಆಕಾಶ? ಸೊ ಇಟ್ ಈಸ್ ಲಿಮಿಟ್ಲೆಸ್. ಸೊ ಅದರಿಂದ ಆಕಾಶ ಅಂತ ಬಂದ ತಕ್ಷಣ ಅಲ್ಲಿ ಅನಂತ, ಅಲ್ಲಿ ಅಂತ್ಯವೇ ಇಲ್ಲ ಅದಕ್ಕೆ. ಓಕೆ, ಅಂತ್ಯವೇ ಇಲ್ಲದೆ ಇರುವಂತಹ ಆಕಾಶ ಅಂತ ಹೇಳಿದಾಗ ಇಲ್ಲಿ ಹೃದಯ ಅಂತ ಹೇಳ್ತಾ ಇರುವಂತಹದ್ದು ಹೌ ದಟ್ ಕ್ಯಾನ್ ಬಿ ಕನೆಕ್ಟೆಡ್?
ಅಗೇನ್ ಹೃದಯ ಅಂತ ಹೇಳಿದಾಗ ಇಟ್ ಈಸ್ ನಾಟ್ ದಿ ಬಯಾಲಜಿಕಲ್ ಪಾರ್ಟ್ ಆಫ್ ದಿ ಬಾಡಿ. ದೇಹದಲ್ಲಿ ಹೃದಯ ಅನ್ನುವಂತಹದ್ದನ್ನು ನಾವು ಅದು ದೇಹದ ಒಂದು ಭಾಗ ಅಂತ ನಾವೇನು ಹೇಳ್ತೀವಿ, ವೇದಾಂತದಲ್ಲಿ ದಟ್ ಈಸ್ ನಾಟ್ ದಿ ಮೀನಿಂಗ್. ವೇದಾಂತದಲ್ಲಿ ಹೃದಯ ಅಂತ ಹೇಳಿದಾಗ ಆ ಹೃದಯ ಅನ್ನುವಂತಹದ್ದು ಯಾವುದು ಅಂತಂದ್ರೆ ಇನ್ ದಟ್ ಹೃದಯ ದಿ ಭಗವಂತ ಸ್ಟೇಸ್, ಪರಮಾತ್ಮ ಇರುವಂತಹ ಆ ಒಂದು ಜಾಗ ಇಸ್ ಕಾಲ್ಡ್ ದಿ ಹೃದಯ. ಬಟ್ ಆಕಾಶವನ್ನ ಅನಂತ ಅಂತ ಹೇಳಿ ಈ ಹೃದಯ ಅನ್ನುವಂತಹದ್ದು ಅದು ಕೂಡ ಅಷ್ಟೇ ದೊಡ್ಡದಾಗಿದೆಯಾ ಅಂತಂದ್ರೆ, ಪರಮಾತ್ಮ ಅಂತ ಹೇಳಿದಾಗ ಪರಮಾತ್ಮ ಎಲ್ಲೆಲ್ಲೂ ಇರುವಂತಹವನು, ಅವನ ಒಂದು ಗುಣ ಹಿ ಈಸ್, ಅವನ ವ್ಯಾಪಿಕತ್ವತೆ ಹೇಗೆ ಅಂತಂದ್ರೆ ಹಿ ಈಸ್ ಎವ್ರಿವೇರ್. ಪರಮಾತ್ಮ ಎಲ್ಲಿದ್ದಾನೆ ಅಂತ ಕೇಳಿದಾಗ ಅದರ ಹಿಂದೆ ಬರುವಂತಹ ಉತ್ತರ ಅವನು ಎಲ್ಲಿ ಇಲ್ಲ, ಹಿ ಈಸ್ ಎವ್ರಿವೇರ್. ಸೊ ಅದರಿಂದ ಹೃದಯ ಅಂತ ಹೇಳಿದಾಗ ಪರಮಾತ್ಮ ಇರುವಂತಹ ಜಾಗ ಅವನು ಎಲ್ಲೆಲ್ಲೂ ಇದ್ದಾನೆ ಅಂತಂದಾಗ ದಟ್ ಕೆನಾಟ್ ಬಿ ರಿಸ್ಟ್ರಿಕ್ಟೆಡ್ ಟು ಎ ಪಾರ್ಟ್ ಆಫ್ ದಿ ಬಾಡಿ. ಸೊ ಹೃದಯಾಕಾಶ ಅಂತಂದಾಗ ಇಟ್ ಈಸ್ ಅನಂತ ಆಕಾಶ. ಸೊ ಹೃದಯಾಕಾಶದಲ್ಲಿ ಇರುವಂತಹ ಒಂದು ಗುಹೆ, ಆ ಗುಹೆಯನ್ನು ಪ್ರವೇಶಿಸಿ ಇವರಿಬ್ಬರು ಪಿಬಂತವು. ಸೊ ಒಂದು ಕರ್ಮಫಲವನ್ನು ಅವರು ಅನುಭವಿಸ್ತಾ ಇದ್ದಾರೆ. ದೇ ಆರ್ ಟೇಕಿಂಗ್ ಸರ್ಟನ್ ಎಕ್ಸ್ಪೀರಿಯನ್ಸಸ್. ಸೊ ಅಲ್ಲಿ ಇಬ್ಬರಿದ್ದಾರೆ, ಅವರಿಬ್ಬರು ಈ ರೀತಿ ಅವ್ರ ಪಾಲಿಗೆ ಬಂದು ಒದಗಿರುವಂತಹ ಕರ್ಮಫಲವನ್ನು ಅವರಿಬ್ಬರು ದೇ ಆರ್ ಟೇಕಿಂಗ್ ದಟ್ ಎಕ್ಸ್ಪೀರಿಯನ್ಸಸ್. ಆ ಟೇಕಿಂಗ್ ದಟ್ ಎಕ್ಸ್ಪೀರಿಯನ್ಸಸ್ ಅನ್ನುವಂತಹದ್ದನ್ನು ಪಿಬಂತವು ಅಂತ ಹೇಳಿರುವಂತಹದ್ದು. ಮತ್ತು ಪಿಬಂತವು ಅಂತ ಯಾಕೆ ಹೇಳಿದ್ದಾರೆ ಅಂತಂದರೆ, ಫಲ ಅಂತ ಹೇಳಿರೋದ್ರಿಂದ ಅದನ್ನು ಒಂದು ಹಣ್ಣು ಅಂತ ಹೇಳಿದಾಗ ನೇರವಾದ ಅರ್ಥ ಇದೆ, ಫಲ ಮೀನ್ಸ್ ಹಣ್ಣು. ಬಟ್ ವೇದಾಂತದಲ್ಲಿ ಫಲ ಅಂತಂದರೆ ದ ರಿಸಲ್ಟ್ ಆಫ್ ದಿ ಆಕ್ಷನ್, ಕರ್ಮಫಲ, ಆ ಕರ್ಮಕ್ಕೆ ಸಿಕ್ಕಿರುವಂತಹ ಫಲ. ಸೊ ಹೀಗೆ ಆ ಎರಡೂ ರೀತಿಯಿಂದ ನಾವು ಹೋಗಬೇಕಾಗುತ್ತೆ. ಸೊ ಇಲ್ಲಿ ಅವರ ಪಾಲಿಗೆ ಬಂದಿರುವಂತಹ, ಅವರು ಮಾಡಿರುವಂತಹ ಕರ್ಮದ ಫಲ ಈಗ ಅವರಿಗೆ ಬಂದು ಒದಗಿದೆ. ದೇ ಕೆನಾಟ್ ರಿಫ್ಯೂಸ್ ಇಟ್. ಅದು ಯಾವ ಫಲ ಇನ್ನೂ ಗೊತ್ತಿಲ್ಲ. ಬಟ್ ಸುಕೃತಸ್ಯ ಲೋಕ ಅಂತ ಹೇಳಿರೋದ್ರಿಂದ, ಸುಕೃತಸ್ಯ ಅಂತ ಹೇಳಿರೋದ್ರಿಂದ ದೇ ಹ್ಯಾವ್ ಡನ್ ಸಮ್ ಗುಡ್ ಆ್ಯಕ್ಷನ್ಸ್. ಪುಣ್ಯವಾದ ಕರ್ಮಗಳನ್ನು ಮಾಡಿ ಯಾವುದೋ ಒಂದು ಒಳ್ಳೆಯ ಫಲ ಬಂದಿರಬೇಕು, ಅದನ್ನು ಅವರು ದೇ ಆರ್ ಎಂಜಾಯಿಂಗ್, ದೇ ಆರ್ ಎಕ್ಸ್ಪೀರಿಯನ್ಸಿಂಗ್. ಸೊ ಹೀಗೆ ಅವ್ರು ಎಲ್ಲಿದೆ ಇದನ್ನೆಲ್ಲ ಮಾಡ್ತಾ ಇರುವಂತಹದ್ದು ಅಂತಂದರೆ ಗುಹಾಂ ಪ್ರವಿಷ್ಟವು. ಅಗೇನ್ ವಿಚ್ ಗುಹಾ ಅಂತಂದರೆ ಪರಮೇ ಪರಾರ್ಧೆ, ಹೃದಯಾಕಾಶದಲ್ಲಿ ಇರುವಂತಹ ಒಂದು ಗುಹೆಯನ್ನು ಪ್ರವೇಶಿಸಿ ಅಲ್ಲಿ ಇವರಿಬ್ಬರು ಇವನ್ನ ಅನುಭವಿಸ್ತಾ ಇದ್ದಾರೆ. ಸೊ ಇಲ್ಲಿ ಇಬ್ಬರಿದ್ದಾರೆ ಅಂತ ಗೊತ್ತಾಯಿತು. ಆ ಇಬ್ಬರು ಅವರ ಲಕ್ಷಣಗಳೇನು, ಅವರಿಬ್ಬರ ಸ್ವಭಾವ ಅದಾದರೂ ಏನು? ಛಾಯಾ ಆ ತಪವು, ಛಾಯಾ ತಪವು. ಸೊ ಛಾಯಾ ಆ ತಪವು. ಸೊ ಛಾಯಾ ತಪವು ಅಂತಂದರೆ ಅದರ ಅರ್ಥ, ಛಾಯಾ ಮೀನ್ಸ್ ಶ್ಯಾಡೋ, ನೆರಳು. ಛಾಯಾ ಮೀನ್ಸ್ ನೆರಳು. ತಪವು, ತಪವು ಅಂತಂದರೆ ತಪ, ಅದರಿಂದ ಬಂದಿರುವಂತಹದ್ದು. ಅದರಿಂದ ತಪವು ಅಂತಂದರೆ ಇಲ್ಲಿ ಅದನ್ನ ತಪ. ವಾಟ್ ತಪ? ಇಟ್ ಈಸ್ ಬಿಸಿಲು. ಬಿಕಾಸ್ ನೆರಳು ಅನ್ನುವಂತಹ ಅರ್ಥ ನಮಗೆ ಸಿಕ್ಕಿರೋದ್ರಿಂದ ಇಲ್ಲಿ ತಪ ಅನ್ನುವಂತಹದಕ್ಕೆ ಬಿಸಿಲು, ಈ ಅರ್ಥವನ್ನು ನಾವು ತಗೋಬೇಕಾಗುತ್ತೆ. ಸೊ ಛಾಯಾ ತಪವು ಅಂತಂದರೆ ನೆರಳು ಮತ್ತು ಬಿಸಿಲು. ಇಲ್ಲಿ ನೆರಳು ಮತ್ತು ಬಿಸಿಲು ಅಂತ ಈ ಎರಡು ಪದಗಳು, ಜೋಡಿ ಪದಗಳು ಬಂದಿರೋದ್ರಿಂದ ಇದು ಒಂದಕ್ಕೆ ಒಂದು ವಿರುದ್ಧವಾಗಿರುವಂತಹ ಪದಗಳು. ಅಂತಂದರೆ ನಾವೇನು ಒಂದು ಆ ಕಡೆ ಒಂದು ಈ ಕಡೆ ಅಂತ ನಾವೇನು ಹೇಳ್ತೀವಿ, ಆ ರೀತಿಯಲ್ಲಿ ನೆರಳು ಅಂತಂದಾಗ ದಟ್ ಕ್ಯಾನ್ ಬಿ ಅಂಡರ್ಸ್ಟುಡ್ ಆ್ಯಸ್ ತಂಪಾಗಿರುವಂತಹದ್ದು, ಬಿಸಿಲು ಇಲ್ಲದೆ ಇರುವಂತಹದ್ದು, ನೆರಳು ಹಿತವಾಗಿರುವಂತಹದ್ದು. ಸೊ ಆ ನೆರಳಲ್ಲಿ ಹೋಗಿ ನಿಂತರೆ ನಮಗೇನೂ ಆಗೋದಿಲ್ಲ. ಸೊ ಈ ಅರ್ಥಗಳನ್ನು ಕೊಡುವಂತಹದ್ದು ನೆರಳು. ತಪವು ಅಂತ ಹೇಳಿದಾಗ ಹೆಚ್ಚು ಬಿಸಿಲಿರುವಂತಹ ಪ್ರದೇಶದಲ್ಲಿ ನಾವು ಹೋಗಿ ನಿಂತ್ಕೊಂಡಾಗ ನಮಗೆ ಮೈ ಶಾಖ ಬರುತ್ತೆ, ಹೆಚ್ಚು ಹೊತ್ತು ನಿಲ್ಲಕ್ಕಾಗೋದಿಲ್ಲ. ಯಾಕೆ ಆ ಬಿಸಿಲಲ್ಲಿ ನಿಂತಿದ್ಯಾ ಅಂತ ನಾವು ಕೇಳ್ತೀವಲ್ವ, ಬಿಸಿಲಲ್ಲಿ ನಿಲ್ಲಕ್ಕಾಗೋದಿಲ್ಲ. ಬಟ್ ನೆರಳು ಎಷ್ಟೊತ್ತು ಬೇಕಾದ್ರೂ ಇರ್ಬೋದು, ಬೆಳಗ್ಗೆಯಿಂದ ಸಂಜೆವರೆಗೆ ನಾವು ಆರಾಮಕ್ಕೆ ರಿಲ್ಯಾಕ್ಸ್ ಮಾಡ್ಕೋಬೋದು. ಸೊ ಎಷ್ಟು ವಿರುದ್ಧವಾದ ಅರ್ಥಗಳು ಛಾಯಾ ತಪು. ಒಂದು ನಮ್ಮನ್ನು ಆವರಿಸುತ್ತೆ, ಮತ್ತೊಂದು ನಾವು ತಪ್ಪಿಸ್ಕೊಂಡ್ರೆ ಸಾಕು. ಸೊ ದಟ್ ಈಸ್ ಛಾಯಾ ತಪು. ಸೊ ಇಲ್ಲಿ ಲಕ್ಷಣ ಮತ್ತು ಸ್ವಭಾವ ಹೇಗಿದೆ
ಅವರಿಬ್ಬರದು ಅಂತಂದರೆ ಅದನ್ನು ಕುರಿತು ಇಲ್ಲಿ ಹೇಳ್ತಾ ಇರುವಂಥ ಅಲ್ಲಿ ಇಬ್ಬರಿದ್ದಾರೆ ಎನ್ನುವಂತಹದ್ದನ್ನು ಈ ಬಿಬಂತವು ಅನ್ನುವಂತಹ ಪದ ದ್ವಿವಚನ ಪ್ರಯೋಗ ಮಾಡಿ ಹೇಳಿರುವಂತಹದ್ದು. ಸೊ ಆ ಇಬ್ಬರು ಯಾರು, ಸೊ ಆ ಇಬ್ಬರ ಸ್ವಭಾವ ಏನು ಅಂತಂದಾಗ ಅವರಿಬ್ಬರು ಯಾರು ಅಂತಂದರೆ ಛಾಯಾತಪವು, ದೇ ಆರ್ ಲೈಕ್ ಛಾಯಾತಪವು. ಬಿಸಿಲು ಮತ್ತು ನೆರಳು ಅಂತ ಹೇಳಿದಾಗ ಹೇಗೆ ಅವರಿಬ್ಬರು ಒಂದಕ್ಕೆ ಒಂದು ಪೂರಕವಾಗಿಲ್ಲ, ಸಪೋರ್ಟಿಂಗ್ ಆಗಿಲ್ಲ, ಒಬ್ಬೊಬ್ಬರನ್ನೊಂದು ದಿಕ್ಕು, ಬಹಳ ವಿರುದ್ಧವಾಗಿ ಇರುವಂತಹ ಪರಸ್ಪರ ವಿಲಕ್ಷಣ ಅಂತ ಹೇಳ್ತೀವಿ. ಸೊ ಈ ಅರ್ಥವನ್ನು ಕೊಡುತ್ತೆ. ಸೊ ದೇ ಆರ್ ಆಪೋಸಿಟ್ ಪೇರ್ ಆಫ್ ವರ್ಡ್ಸ್, ದ್ವಂದ್ವ ಅಂತ ಹೇಳ್ತೀವಿ ನಾವು, ಆ ರೀತಿ ಈ ಅರ್ಥಗಳನ್ನೆಲ್ಲ ಕೊಡುತ್ತೆ. ಸೊ ಒಂದಕ್ಕೊಂದು ವಿರುದ್ಧವಾಗಿರುವಂತಹದ್ದು, ವಿಲಕ್ಷಣ ಸ್ವರೂಪ ಅವರಿಬ್ಬರದು. ಸೊ ಇವರುಗಳ ಬಗ್ಗೆ ಈ ರೀತಿ ಹೇಳ್ತಾ ಇರುವಂತಹದ್ದು ಯಾರು? ಇಲ್ಲಿ ಹೀಗೆ ಇಬ್ಬರು ಅವರ ಪಾಲಿನ ಕರ್ಮವನ್ನು ಅವರು ಅನುಭವಿಸ್ತಾ ಇದ್ದಾರೆ. ಅವರಿಬ್ಬರು ಇರುವಂತಹದ್ದು ಹೀಗೆ ಹೃದಯಾಕಾಶದ ಗುಹೆಯನ್ನು ಪ್ರವೇಶಿಸಿ ಅಲ್ಲಿ ಅವರು ತಮ್ಮ ಪಾಲಿನ ಕರ್ಮಫಲವನ್ನು ಅನುಭವಿಸ್ತಾ ಇದ್ದಾರೆ. ಅವರಿಬ್ಬರ ಸ್ವಭಾವ ಇಸ್ ಛಾಯಾತಪವು. ಓಕೆ, ಬಟ್ ಹೂ ಈಸ್ ಟೆಲಿಂಗ್ ದಿಸ್? ಇದನ್ನು ಹೇಳ್ತಾ ಇರುವಂತಹವ್ರು ಯಾರು ಅಂತಂದರೆ ಹೀ ಇಸ್ ಕಾಲ್ಡ್ ದಿ ಬ್ರಹ್ಮ ವಿದೌ. ಸೊ ವಿದೌ ಅಂತಂದರೆ ಜ್ಞಾನವನ್ನು ಪಡ್ಕೊಂಡಿರುವಂತಹವನು. ಸೊ ಯಾರು ಎಂತಹ ಜ್ಞಾನವನ್ನು ಪಡ್ಕೊಂಡಿರೋನು ಈ ವಿಚಾರಗಳನ್ನು ಮಾತನಾಡ್ತಾ ಇದ್ದಾನೆ? ಬ್ರಹ್ಮವಿದವು. ಸೊ ಬ್ರಹ್ಮಜ್ಞಾನವನ್ನು ತಿಳ್ಕೊಂಡಿರುವಂತಹವನು ವದಂತಿ, ಹೀಸ್ ಸ್ಪೀಕಿಂಗ್. ಸೊ ಒಬ್ಬ ಬ್ರಹ್ಮಜ್ಞಾನವನ್ನು ಪಡ್ಕೊಂಡಂತಹ ಒಬ್ಬ ಪಂಡಿತ, ಆರ್ಯ ಅನುಭವಿ ಅಂತಹವನು ಇವರಿಬ್ಬರ ಬಗ್ಗೆ ಇಲ್ಲಿ ಈ ರೀತಿ ಮಾತನಾಡ್ತಾ ಇದ್ದಾನೆ. ಒಬ್ಬ ಜ್ಞಾನಿ ಇವ್ರ ಬಗ್ಗೆ ಮಾತನಾಡ್ತಾ ಇದ್ದಾನೆ. ಸೊ ಒಬ್ಬ ಜ್ಞಾನಿ ಇಷ್ಟೆಲ್ಲ ಮಾತಾಡ್ತಾ ಇದ್ದಾನೆ ಅಂತಂದರೆ ಅವನಿಗೆ ಎಷ್ಟೊಂದು ತಿಳಿದಿರಬೇಕು. ಅವನು ಯಾವ ರೀತಿಯ ಜ್ಞಾನವನ್ನು ಸಂಪಾದನೆ ಮಾಡಿದ್ದಾನೆ? ಇಷ್ಟು ದೊಡ್ಡ ಜ್ಞಾನ ಸಂಪಾದನೆ ಆಗಬೇಕಾದ್ರೆ ಅವನು ಇನ್ನೆಷ್ಟು ದೊಡ್ಡ ಸಾಧನೆಯನ್ನು ಮಾಡಿರಬೇಕು. ಯಾಕೆಂತಂದರೆ ಲೌಕಿಕ ಜ್ಞಾನ ಅಂತಂದಾಗ ಅದನ್ನು ನಾವು ಯಾವ ರೀತಿ ಬೇಕಾದ್ರೂ ಕಲಿಬೋದು. ಬಟ್ ಬ್ರಹ್ಮಜ್ಞಾನ ಅಂತಂದಾಗ ಇಡೀ ಜೀವಮಾನ ಸಾಲದು. ಅಂತಹದ್ರಲ್ಲಿ ಒಬ್ಬ ಬ್ರಹ್ಮಜ್ಞಾನಿ ಇವರಿಬ್ಬರ ಬಗ್ಗೆ ಈ ರೀತಿ ಮಾತನಾಡ್ತಾ ಇದ್ದಾನೆ ಅಂತಂದಾಗ ಬ್ರಹ್ಮಜ್ಞಾನವನ್ನು ಅವನು ಸಂಪಾದನೆ ಮಾಡಿದ್ದಾನೆ ಅಂತಂದರೆ ಅವನ ಸಾಧನೆಯ ಮಟ್ಟ ಇನ್ನೆಷ್ಟು ದೊಡ್ಡದಿರಬಹುದು. ಸೊ ಅದರಿಂದ ಈ ರೀತಿ ಮಾತಾಡಿದ್ದಾನೆ ಅಂತಂದಾಗ ಅವನು ಸಾಮಾನ್ಯ ಅಲ್ಲ. ಹಾಗಾದರೆ ಅವನು ಯಾವ ರೀತಿಯ ಸಾಧನೆಯನ್ನು ಮಾಡಿ ಈ ಒಂದು ಬ್ರಹ್ಮಜ್ಞಾನವನ್ನು ಸಂಪಾದನೆ ಮಾಡಿದ್ದಾನೆ? ಪಂಚಾಗ್ನೇಯ. ಸೊ ಪಂಚಾಗ್ನಿಗಳನ್ನು ಉಪಾಸನೆ ಮಾಡಿ ಇವೆಲ್ಲವನ್ನ ಪಡ್ಕೊಂಡಿರುವಂತಹದ್ದು. ಸೊ ಪಂಚಾಗ್ನೆ ಉಪಾಸನೆ ಅಂತಂದರೆ ಇಟ್ ಕಮ್ಸ್ ಅಂಡರ್ ಸರ್ಟನ್ ವೇದಿಕ್ ಸ್ಪಿರಿಚುವಲ್ ಪ್ರಾಕ್ಟೀಸ್. 5 ರೀತಿಯ ಅಗ್ನಿಯ ಉಪಾಸನೆಗಳನ್ನು ಮಾಡುವಂತಹದ್ದು. ಈ 5 ರೀತಿಯ ಅಗ್ನಿಗಳು ಅಂತಂದರೆ ದೇರ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ಅಗ್ನೀಸ್. ಸಾಮಾನ್ಯವಾಗಿ ಅಗ್ನಿ ಅಂತಂದಾಗ ನಮ್ಮ ಕಣ್ಣಿಗೆ ಅಥವಾ ನಮ್ಮ ಜ್ಞಾನಕ್ಕೆ ಸಿಗುವಂತಹದ್ದು ಒಂದು ಬೆಂಕಿ ಅಥವಾ ಅಗ್ನಿ, ಒಂದು ಜ್ವಾಲೆ, ಒಂದು ಕಿಡಿ. ಇದನ್ನು ನೋಡಿದಾಗ ನಾವು ತಕ್ಷಣ ಗುರುತಿಸ್ತೀವಿ, ಇಟ್ಸ್ ಎ ಫೈರ್. ಸೊ ಬಹಳ ಸುಲಭವಾಗಿ ನಾವು ಅದನ್ನು ಅರ್ಥ ಮಾಡ್ಕೋತೀವಿ, ಗುರುತಿಸ್ತೀವಿ. ಬಟ್ ಇಲ್ಲಿ 5 ಡಿಫರೆಂಟ್ ಟೈಪ್ಸ್ ಆಫ್ ಅಗ್ನೀಸ್. ಸೊ ಚಾಂದೋಗ್ಯ ಉಪನಿಷತ್ನಲ್ಲಿ ಇದ್ರ ಬಗ್ಗೆ, ಈ ಒಂದು ಉಪಾಸನೆಯ ಬಗ್ಗೆ ಒಂದು ಕಡೆ ವಿಚಾರ ತಿಳಿಸುತ್ತೆ. ಇಂತಹ ಪಂಚಾಗ್ನಿ ಸಾಧನೆ ಅಂತಂದಾಗ ಅಲ್ಲಿ ಬರುವಂತಹ ಈ ಡಿಫ್ರೆಂಟ್ ಕೈಂಡ್ಸ್ ಆಫ್ ಅಗ್ನಿಗಳ ಉಪಾಸನೆಯನ್ನು ಸಾಧನೆ ಅಂತ ಹೇಳಿ ಅವನು ಯಾಕೆ ಮಾಡಿರ್ತಾನೆ ಅಂತಂದರೆ ಒಬ್ಬ ಜೀವಾತ್ಮ ಇದನ್ನು ಸಾಧನೆ ಮಾಡಿರ್ತಾನೆ. ಯಾವ ರೀತಿಯ ಜೀವಾತ್ಮ ಅಂತಂದರೆ ಹಿ ಈಸ್ ಟೋಟಲಿ ಫ್ರೀ ಫ್ರಮ್ ದಿ ಸಂಸಾರ, ಹಿ ಈಸ್ ಅವೇ ಫ್ರಮ್ ದಿ ಮ್ಯಾಟರ್. ಮ್ಯಾಟರ್ ಅಂತಂದರೆ ಜಗತ್ತನ್ನು ಜಡ ಅಂತ ನಾವೇನು ಹೇಳ್ತೀವಿ. ನಾಟ್ ಓನ್ಲಿ ಜಗತ್, ಇನ್ಕ್ಲೂಡಿಂಗ್ ದಿ ಬಾಡಿ ಈಸ್ ಜಡ. ಸೊ ಇಲ್ಲಿ ಒಬ್ಬ ಜೀವಾತ್ಮ ಸ್ಟಿಲ್ ಹಿ ಈಸ್ ಕಾಲಿಂಗ್ ಜೀವಾತ್ಮ. ಸೊ ಅವನ ಜೊತೆ ಜಗತ್ತಿದೆ, ಅವನ ಜೊತೆ ದೇಹ ಇದೆ, ಬಟ್ ಹಿ ಈಸ್ ನಾಟ್ ಕನೆಕ್ಟಿಂಗ್ ಟು ದಟ್ ಟೂ ಮಚ್. ಸೊ ಅದಿದ್ರೂ ಕೂಡ ಅವನಿಗೆ ಹಿ ಫೀಲ್ಸ್ ದಟ್ ಹಿ ಈಸ್ ಫ್ರೀ ಫ್ರಮ್ ಇಟ್. ಅಂತಂದರೆ ಅವನು ಜಗತ್ತಿನ ಜೊತೆ ಒಡನಾಟವನ್ನು ಇಟ್ಕೊಂಡಿದ್ದಾನೆ, ದೇಹದ ಜೊತೆ ಇದ್ದು ಅವನು ಬದುಕು ಮುಂದುವರಿಸ್ತಾ ಇದ್ದಾನೆ. ಹಿ ಈಸ್ ಅ ರಿಯಲೈಸ್ಡ್ ಮಾಸ್ಟರ್. ಸೊ ಹಿ ಈಸ್ ಅ ರಿಯಲೈಸ್ಡ್ ಮಾಸ್ಟರ್.
ಹಿ ಈಸ್ ಫ್ರೀ ಫ್ರಮ್ ಆಲ್ ದಿಸ್ ಮ್ಯಾಟರ್. ಮ್ಯಾಟರ್ ಅಂತಂದರೆ ಜಡ. ಸೊ ಹಿ ಈಸ್ ಫ್ರೀ ಫ್ರಮ್ ದಿ ಸಂಸಾರ. ಅಗೇನ್ ಸಂಸಾರ ಅಂತಂದಾಗ ಅಟ್ಯಾಚ್ಮೆಂಟ್ಸ್, ಆಲ್ ಟೈಪ್ಸ್ ಆಫ್ ವರ್ಲ್ಡ್ಲಿ ಅಟ್ಯಾಚ್ಮೆಂಟ್ಸ್. ಹಿ ಈಸ್ ಡಿಟ್ಯಾಚ್ಡ್ ಫ್ರಮ್ ಆಲ್ ದೀಸ್ ಥಿಂಗ್ಸ್ ಆ್ಯಂಡ್ ಹಿ ಈಸ್ ದೇರ್. ನಾವು ಮುಕ್ತ ಪುರುಷ ಅಂತ ಏನು ಹೇಳ್ತೀವಿ, ಇಟ್ ಈಸ್ ಆಲ್ಮೋಸ್ಟ್ ಲೈಕ್ ದಿಸ್. ಸೊ ಎ ಮುಕ್ತ ಪುರುಷ, ಅವನು ಗೊತ್ತು ನಾನು ಈ ಒಂದು ಜಡ ಜಗತ್ತಿನಲ್ಲಿದ್ದೀನಿ ಮತ್ತು ದೇಹದಲ್ಲಿ ನನ್ನನ್ನು ನಾನು ಗುರುತಿಸ್ಕೊಂಡು ಬದುಕು ಮಾಡ್ತಾ ಇದ್ದೀನಿ. ಆ್ಯಂಡ್ ದಿಸ್ ದೇಹ ಈಸ್ ಎ ಪ್ರಾರಬ್ಧ. ಎಲ್ಲಿವರೆಗೆ ಈ ಪ್ರಾರಬ್ಧ ನನ್ನ ಜೊತೆ ಇರುತ್ತೆ ಅಲ್ಲಿವರೆಗೆ ನಾನು ಈ ದೇಹದಲ್ಲಿ ಇರಲೇಬೇಕು. ಆಗ ನನ್ನನ್ನು ಇವನೊಬ್ಬ ಮನುಷ್ಯ, ಇವನೊಬ್ಬ ಜೀವಾತ್ಮ ಅಂತ ಗುರುತಿಸ್ಕೊಂಡಿರ್ತಾರೆ. ಬಟ್ ಹಿ ನೋಸ್ ದ ಟ್ರೂತ್ ದಟ್ ಹಿ ಈಸ್ ಅ ಮುಕ್ತ ಪುರುಷ. ದಟ್ ಈಸ್ ಮುಕ್ತ ಪುರುಷ. ಹಿ ನೋಸ್. ನಮಗೆ ಗೊತ್ತಾಗೋದಿಲ್ಲ, ನಾವು ಕೇಳ್ತೀವಿ. ಈಗ ಭಗವದ್ಗೀತೆ 2ನೇ ಅಧ್ಯಾಯದಲ್ಲಿ ಕೆಲವು ಕ್ವಶನ್ಸ್ಗಳು ಬರುತ್ತೆ ಅರ್ಜುನನಿಗೆ. ಅವನು ಪರಮಾತ್ಮ ಕೃಷ್ಣನ ಕೇಳ್ತಾನೆ, ಪರಮಾತ್ಮ ನೀನು ಈ ಥರ ಎಲ್ಲ ಹೇಳ್ತಿದ್ದೀಲ್ಲ, ಅವನು ನೋಡಕ್ಕೆ ಹೇಗಿರ್ತಾನೆ? ಸ್ಥಿತ ಪ್ರಜ್ಞಸ್ಯ ಕಾ ಭಾಷಾ. ಅವನು ಏನು ಮಾತನಾಡ್ತಾನೆ, ಹೇಗೆ ಓಡಾಡ್ತಾನೆ, ಏನು ತಿಂತಾನೆ, ಏನು ಮಾತನಾಡ್ತಾನೆ, ಅವನು ಹೇಗಿರ್ತಾನೆ, ಅವನನ್ನು ಹೇಗೆ ಗುರುತಿಸೋದು? ಬಟ್ ಆ ಸ್ಥಿತಪ್ರಜ್ಞ ನೋಸ್ ದಟ್ ಹಿ ಈಸ್ ರಿಯಲೈಸ್ಡ್, ಹಿ ನೋಸ್ ದಿ ಟ್ರೂತ್. ಬಟ್ ಅವನಿಗೆ ಹಿ ಹ್ಯಾಸ್ ಅಂಡರ್ಸ್ಟುಡ್ ವಾಟ್ ಈಸ್ ರಿಯಾಲಿಟಿ. ಬಟ್ ಅಂತಹವನನ್ನು ನಾವು ನೋಡಿದಾಗ ನಮಗೆ ಅರ್ಥ ಆಗೋದಿಲ್ಲ. ಎಕ್ಸಾಕ್ಟ್ಲಿ ಲೈಕ್ ಅರ್ಜುನ, ನಾವು ಕೂಡ ಕ್ವಶನ್ಸ್ ಕೇಳ್ತೀವಿ, ಅವನು ಹೇಗಿರ್ತಾನೆ? ಈಗ ಯಾರೋ ಒಬ್ಬರು ಅವಧೂತರು ಬಂದಿದ್ದಾರೆ ಅಂತಂದರೆ ಹೇಗಿದ್ದಾರೆ, ಹೇಗೆ ಮಾತಾಡ್ತಾರೆ? ಎಕ್ಸಾಕ್ಟ್ಲಿ ನಾವು ಹೇಗೆ, ನಮಗೆ ಹೇಗೆ ಸಂದೇಹಗಳು ಬರುತ್ತೆ, ಸೇಮ್ ಸಂದೇಹ ಅರ್ಜುನನಿಗೂ ಬಂದಿದೆ. ಸೊ ಇಲ್ಲಿ ಹೀಗೆ ಪಂಚಾಗ್ನಿ ಅನ್ನುವಂತಹದ್ದನ್ನು ಸಾಧನೆ ಮಾಡಿಕೊಂಡಿರುವಂತಹ ಒಬ್ಬ ಗೃಹಸ್ಥ, ಆರ್ಯ ಜೀವಾತ್ಮ, ಆರ್ಯ ಸಾಧಕ, ಅವನು ಹಿ ಈಸ್ ಅವೇ ಫ್ರಮ್ ಆಲ್ ದೀಸ್ ಜಡ. ಹಿ ನೀಡ್ಸ್ ಎ ಜಗತ್ತು ಅಷ್ಟೇ. ಹಿ ನೀಡ್ಸ್ ಎ ಬಾಡಿ ಟು ಟ್ರಾನ್ಸಾಕ್ಟ್. ಹಿ ಯೂಸಸ್ ಓನ್ಲಿ ಫಾರ್ ದಟ್. ಅದರ್ವೈಸ್ ಹಿ ಈಸ್ ಟೋಟಲಿ ಡಿಟ್ಯಾಚ್ಡ್. ಹಿ ಈಸ್ ಅಸಂಗಃ. ಹಿ ಈಸ್ ಅಸಂಗಃ. ಅವನು ಏನೂ ಆಗಬೇಕಾಗಿಲ್ಲ. ಅವನು ಬೈತೀರಾ ಬೈಸ್ಕೋತಾನೆ, ಹೊಗಳ್ತೀರಾ ಹೊಗಳಿಸ್ಕೋತಾನೆ. ಯಾಕೆ ಅಂತಂದರೆ ಹೊಗಳೋದು ಅಥವಾ ಪ್ರೈಸ್ ಮಾಡೋದು, ಅವಮಾನ ಮಾಡೋದು, ಅದು ನನಗೆ ಆಗ್ತಾ ಇದೆ ಅನ್ನುವಂತಹದ್ದು ಯಾವಾಗ ನನ್ನ ಅನುಭವಕ್ಕೆ ಬರುತ್ತೆ. ಈಗ ಯಾರೋ ಒಬ್ಬರು ಬಂದು ನನ್ನನ್ನು ಹೊಗಳ್ತಾರೆ, ಹೇ ಹಿ ಈಸ್ ಪ್ರೈಸಿಂಗ್ ಮೀ, ಐ ಫೀಲ್ ಹ್ಯಾಪಿ. ಹೌ ಡಿಡ್ ಐ ಅಂಡರ್ಸ್ಟ್ಯಾಂಡ್ ದಟ್ ಅವರು ನನ್ನ ಹೊಗಳ್ತಾ ಇದ್ದಾರೆ? ಬಿಕಾಸ್ ಐ ಆಮ್ ಅಟ್ಯಾಚ್ ಟು ದಿಸ್ ಬಾಡಿ ಆ್ಯಂಡ್ ಮೈಂಡ್. ಸೊ ನಾನು ಬೆನ್ನು ತಟ್ಟಿದ್ರು, ಮನಸ್ಸಿಗೆ ಖುಷಿ ಆಯಿತು. ಸೊ ಸಿನ್ಸ್ ಐ ಆಮ್ ಅಟ್ಯಾಚ್ ಟು ದಿ ಬಾಡಿ ಆ್ಯಂಡ್ ಮೈಂಡ್, ಐ ಕೇಮ್ ಟು ಅಂಡರ್ಸ್ಟ್ಯಾಂಡ್ ದಟ್ ಹಿ ಈಸ್ ಪ್ರೈಸಿಂಗ್. ಎಕ್ಸಾಕ್ಟ್ಲಿ ಲೈಕ್ ದಟ್. ಒಬ್ಬೊಬ್ಬನು ನನಗೆ ಬೈದಾಗ ಎಲ್ಲರಿಗೂ ನನಗೆ ಅವಮಾನ ಆಯಿತು. ನನಗೆ ಅವಮಾನ ಆಯಿತು ಅಂತ ಯಾಕೆ ಅವನು ಹೇಳ್ತಾ ಇದ್ದಾನೆ ಅಂತಂದರೆ, ಹಿ ಹ್ಯಾಸ್ ಐಡೆಂಟಿಫೈಡ್ ಹಿಮ್ಸೆಲ್ಫ್ ವಿತ್ ದಿ ಬಾಡಿ. ಆ ಶರೀರಕ್ಕೆ ಆದಂತಹ ಅವಮಾನ, ಶರೀರಕ್ಕೆ ಆದಂತಹ ಅವಮಾನ, 4 ಜನದ ಎದುರುಗಡೆ ನನ್ನನ್ನು ಬೈದ್ರು ಅಂತ ಅವನು ಯಾಕೆ ಹೇಳ್ಕೊತಾ ಇದ್ದಾನೆ? ಬಿಕಾಸ್ ಆ ದೇಹವನ್ನು ನಾನು ಅಂತ ತಿಳ್ಕೊಂಡಿರೋದ್ರಿಂದ ಅವನಿಗೆ ಈ ಅನುಭವ ಆಗ್ತದೆ. ಬಟ್ ಇಲ್ಲಿ ಮುಕ್ತ ಪುರುಷ ಅಂತ ಹೇಳಿದಾಗ, ಆ್ಯಂಡ್ ಇಂತಹ ಪಂಚಾಗ್ನಿಯನ್ನು ಸಾಧನೆ ಮಾಡಿರುವಂತಹ ಒಬ್ಬ ಸಾಧಕ, ಹಿ ಈಸ್ ಡಿಟ್ಯಾಚ್ಡ್ ಫ್ರಮ್ ಆಲ್ ದೀಸ್ ಥಿಂಗ್ಸ್. ಮಾನ ಅಪಮಾನ ಇಲ್ಲ, ಲಾಭ ನಷ್ಟ ಇಲ್ಲ, ಜಯ ಅಪಜಯ ಇಲ್ಲ. ಹಿ ಈಸ್ ಅವೇ ಫ್ರಮ್ ಆಲ್ ದೀಸ್ ಥಿಂಗ್ಸ್. ಹಿ ಹ್ಯಾಸ್ ಡನ್ ಸಚ್ ಎ ಸಾಧನೆ. ಪಂಚಾಗ್ನಿಯ ಸಾಧನೆಯನ್ನು ಮಾಡಿದ್ದಾನೆ. ಹಿ ಈಸ್ ಫ್ರೀ ಫ್ರಮ್ ಆಲ್ ದೀಸ್ ಅಟ್ಯಾಚ್ಮೆಂಟ್ಸ್. ಆ್ಯಂಡ್ ವಾಟ್ ಈಸ್ ಹಿಸ್ ಗೋಲ್? ಎಲ್ಲಿವರೆಗೆ ದೇಹ ಅನ್ನುವಂತಹ ಪ್ರಾರಬ್ಧ ಇರುತ್ತೆ ಅಲ್ಲಿವರೆಗೆ ಅವನು ದೇಹದಲ್ಲಿರ್ತಾನೆ. ಆ್ಯಂಡ್ ನೆಕ್ಸ್ಟ್ he becomes one with the Paramatma, that is moksha. So he is waiting for that. ಪ್ರಾರಬ್ಧ ಅದು ಕಳ್ಕೊಳ್ಳಿ ಪಾಪ, ನಾನು ಬಲವಂತ ಮಾಡಬಾರ್ದು, ಅದನ್ನು ಈಗಲೇ ಹೋಗುವಂತ ನಾ ಯಾಕೆ ಹೇಳಿ ದೇಹಕ್ಕೆ? ಅದು ಆ ಪ್ರಾರಬ್ಧ ಅದು ಕಳ್ಕೊಳ್ಳೋವರೆಗೆ ಆ ದೇಹ ಇರಬೇಕು, ನಾನು ಅದ್ರ ಜೊತೆ ಇರಬೇಕು. ಎನಿವೇ ಇಟ್ ಗೋಸ್, ದೆನ್ ಐ ಆಮ್ ಟೋಟಲಿ, ಐ ಆಮ್ ಫ್ರೀ ಫ್ರಮ್ ಆಲ್ ದೀಸ್ ಥಿಂಗ್ಸ್. ಐ ನೋ ಐ ಆಮ್ ಎ ಫ್ರೀ ಪರ್ಸನ್. ಸೊ ಇಂತಹ ಒಂದು ಅಪೇಕ್ಷೆ ಪಟ್ಟು ಇಂತಹ ಸಾಧನೆಗಳನ್ನು ಮಾಡಿರ್ತಾನೆ. ಸೊ ಅಂತಹವರು ಇಲ್ಲಿ ಇವರಿಬ್ಬರ ಬಗ್ಗೆ ಮಾತನಾಡ್ತಾ ಇರೋಂತಹದ್ದು. ಸೊ ದಟ್ ಈಸ್ ಕಾಲ್ಡ್ ಬ್ರಹ್ಮವಿದೋ. ಆ್ಯಂಡ್ ವಾಟ್ ಆರ್ ದೀಸ್ ಡಿಫರೆಂಟ್ 5 ಟೈಪ್ಸ್ ಆಫ್ ಅಗ್ನಿ ಉಪಾಸನೆ
ಸೊ ದೇ ಆರ್ ಕಾಲ್ಡ್ ಸ್ವರ್ಗ, ಪರಿಜನ್ಯ, ಪೃಥ್ವಿ, ಪುರುಷ ಅಂಡ್ ಪ್ರಕೃತಿ. ಈ ಪ್ರತಿಯೊಂದು ಅಗ್ನಿಗೂ ಕೂಡ ಒಂದು ರೂಪಕದ ವರ್ಣನೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ರೂಪಕದ ವರ್ಣನೆ ಅಂತಂದ್ರೆ, ವೆನ್ ಸಮಥಿಂಗ್ ಈಸ್ ಸೆಡ್ ಅಗ್ನಿ, ಅದು ಅಗ್ನಿ ಅಂತ ಗೊತ್ತಾಗಬೇಕಾದ್ರೆ ಏನು ಮಾಡಬೇಕು, ಅಲ್ಲಿಗೆ ಸಮಿತ್ತು ಹಾಕಬೇಕು. ಅದು ಉರಿತಾ ಇದ್ದಾಗ ದೆನ್ ವಿ ಕ್ಯಾನ್ ರೆಕಗ್ನೈಸ್ ದಿ ಫೈರ್. ಆ ಸಮಿತ್ತು ಇಲ್ಲ ಅಂತಂದ್ರೆ ಅಲ್ಲಿ ಅಗ್ನಿನ ನೋಡೋಕ್ಕಾಗೋದಿಲ್ಲ. ಬಟ್ ಇಲ್ಲಿ ಸ್ವರ್ಗ, ಪರಿಜನ್ಯ, ಪೃಥ್ವಿ, ಪುರುಷ ಅಂಡ್ ಪ್ರಕೃತಿ, ಇವುಗಳೆಲ್ಲ 5 ಡಿಫರೆಂಟ್ ಟೈಪ್ಸ್ ಆಫ್ ಅಗ್ನಿಗಳು. ಇವುಗಳನ್ನು ಉಪಾಸನೆ ಮಾಡಿರುವಂತಹ ಸಾಧಕನಿಗೆ ಹಿ ನೋಸ್ ದಿ ಟ್ರೂತ್. ಸೊ ಸಚ್ ಎ ಪರ್ಸನ್ ಈಸ್ ಟಾಕಿಂಗ್ ಅಬೌಟ್ ದೀಸ್ 2 ಪರ್ಸನ್ಸ್. ಇಲ್ಲಿರುವಂತಹ ಇಬ್ಬರ ಬಗ್ಗೆ ಮಾತನಾಡ್ತಾ ಇರುವಂತಹವನು ಇಂತಹ ದೊಡ್ಡ ಸಾಧನೆಯನ್ನು ಮಾಡಿದ್ದಾನೆ. ಸೊ ಇಲ್ಲಿ ಸ್ವರ್ಗ ಅಂತ ಹೇಳಿದಾಗ ಸ್ವರ್ಗಕ್ಕೆ ಸಮಿತ್ತು ಯಾವುದು? ಈಗ ಕ್ವಶನ್ ಬರುತ್ತೆ, 5 ರೀತಿಯ ಅಗ್ನಿ ಅಂತ ಹೇಳಿ ಆ 5 ರೀತಿಯ ಅಗ್ನಿಯಲ್ಲಿ ಸ್ವರ್ಗವನ್ನು ಒಂದು ಅಗ್ನಿ ಅಂತ ಹೇಳಿದ್ರೆ ಹೌ ಟು ಬಿಲೀವ್ ದ್ಯಾಟ್? ಸ್ವರ್ಗ ಅಂತ ಹೇಳಿದಾಗ ಅದನ್ನು ಸುಖ ಅಂತ ನಾವು ತಿಳ್ಕೊಂಡಿರ್ಬೇಕಾದ್ರೆ, ಸ್ವರ್ಗವನ್ನು ಒಂದು ಅಗ್ನಿ ಅಂತ ಹೇಳ್ಬೇಕಾದ್ರೆ ಅಲ್ಲಿ ಅಗ್ನಿಯನ್ನು ನೋಡ್ಬೇಕಾದ್ರೆ ಆ ಅಗ್ನಿಗೆ ಸಮಿತ್ತು ಯಾವುದು? ಸೊ ಸ್ವರ್ಗ ಅಂತ ಹೇಳಿದಾಗ ಸ್ವರ್ಗಕ್ಕೆ ಸಮಿತ್ತು ಈಸ್ ಸೂರ್ಯ. ಅಂಡ್ ಪರಿಜನ್ಯ ಅಂತಂದ್ರೆ ಮಳೆ. ಸೊ ಮಳೆ ತನ್ನನ್ನು ತೋರ್ಪಡಿಸ್ಕೊತಾ ಇದೆ, ಮಳೆ ಬರ್ತಾ ಇದೆ ಅನ್ನುವಂತಹದ್ದಕ್ಕೆ ಫ್ಯೂಯಲ್ ಯಾವುದು? ಇಟ್ ಈಸ್ ದಿ ಕ್ಲೌಡ್ಸ್, ಮೋಡಗಳು. ಸೊ ಪೃಥ್ವಿ ಅಂತಂದ್ರೆ ಭೂಮಿ. ಸೊ ಭೂಮಿ, ಜಗತ್ತು ನಡೀತಾ ಇದೆ ಅಂತ ನಾವು ಮಾತನಾಡ್ತೀವಿ. ಜಗತ್ತು ನಡ್ಕೊಂಡು ಹೋಗ್ತಾ ಇದೆಪ್ಪ, ಅದು ನಿಲ್ಲೋದಿಲ್ಲ. ಸೊ ಜಗತ್ತು ಈ ರೀತಿ ನಡ್ಕೊಂಡು ಹೋಗ್ತಾ ಇದೆ ಅಂತ ಹೇಳಿದಾಗ ಜಗತ್ತನ್ನು ನಡೆಸ್ತಾ ಇರೋನು ಯಾರು? ಕಾಲ. ಸೊ ಕಾಲ ಇಸ್ ದಿ ಫ್ಯೂಯಲ್ ಫಾರ್ ಪೃಥ್ವಿ. ಅಂಡ್ ಪುರುಷ, ಪುರುಷ ಅಂತ ಹೇಳಿದಾಗ ಇಲ್ಲಿ ಆ ಪುರುಷನನ್ನು ನಾವು ಗುರುತಿಸ್ತಾ ಇರೋದು ಹೇಗೆ? ಹಿ ಈಸ್ ದೇರ್. ಸೊ ಪುರುಷನಿಂದ ಆ ಒಂದು ಮುಂದಿನ ಜನರೇಷನ್ ಅಂತಂದ್ರೆ ಸಂತಾನಗಳೆಲ್ಲ ಅಭಿವೃದ್ಧಿ ಆಗತ್ತಕ್ಕೆ. ಸೊ ಅದನ್ನೆಲ್ಲ ಅವನು ಅಭಿವೃದ್ಧಿ ಮಾಡಬೇಕು, ಸಂತಾನೋತ್ಪತ್ತಿ ಮಾಡಬೇಕು ಅಂತಂದಾಗ ಆ ಪುರುಷನಿಗೆ ಫ್ಯೂಯಲ್ ಯಾವುದು? ಫುಡ್. ಸೊ ಫುಡ್ ಈಸ್ ದಿ ಫ್ಯೂಯಲ್ ಫಾರ್ ದಿ ಪುರುಷ. ಅಂಡ್ ಪ್ರಕೃತಿ ಈಸ್ ದಿ 5th ಫೈರ್. ಸೊ ಪ್ರಕೃತಿ ಅಂತ ಹೇಳಿದಾಗ ಅಲ್ಲಿರುವಂತಹ ಫೈರ್ ಯಾವುದು? ಬಿಕಾಸ್ ಶಿ ಈಸ್ ದಿ ಮದರ್ ಪ್ರಕೃತಿ, ಶಿ ಗಿವ್ಸ್ ಬರ್ತ್. ಸೊ ಶಿ ಈಸ್ ಕನ್ಸಿಡರ್ಡ್ ಆಸ್ ದಿ ಫೈರ್. ಸೊ ಹೀಗೆ ಒಬ್ಬ ಸಾಧಕ ಇಂತಹ 5 ಅಗ್ನಿಗಳನ್ನು ಅವನು ಉಪಾಸನೆ ಮಾಡಿ ಒಂದು ಈ ಮಟ್ಟಕ್ಕೆ ಬ್ರಹ್ಮಜ್ಞಾನವನ್ನು ಸಂಪಾದನೆ ಮಾಡಿ ಇಷ್ಟು ದೊಡ್ಡ ಜ್ಞಾನವನ್ನು ಅವನು ಸಂಪಾದನೆ ಮಾಡಿರೋದ್ರಿಂದ ಅವನಿಗೆ ಇಲ್ಲಿ ರಿಯಾಲಿಟಿ ಗೊತ್ತಾಗ್ತದೆ. ಈ ಹೃದಯಾಕಾಶದಂತಹ ಒಂದು ಗುಹೆಯನ್ನು ಪ್ರವೇಶಿಸಿ ಇಲ್ಲಿ ಇಬ್ಬರು ತಮ್ಮ ಸುಕೃತಸ್ಯ ಫಲ, ತಮ್ಮ ಪುಣ್ಯ ಕರ್ಮಗಳಿಂದ ಸಿಕ್ಕಿರುವಂತಹ ಫಲವನ್ನು ಅನುಭವಿಸ್ತಾ ಇದ್ದಾರೆ. ಸೊ ಇದು ಪ್ರತಿಪದಾರ್ಥ. ಇಲ್ಲಿವರೆಗೆ ನಾವು ನೋಡಿದ್ದು ಮೊದಲನೇ ಮಂತ್ರದ ಪ್ರತಿಪದಾರ್ಥ. ಸೊ ಇಲ್ಲಿ ಲಿಟ್ರಲ್ ಮೀನಿಂಗ್ ಮಂತ್ರ ಮತ್ತು ಏನೇನು ಹೇಳುತ್ತೆ ಈ ಮಂತ್ರ, ದ ಎಸೆನ್ಸ್ ಆಫ್ ದಿಸ್ ಮಂತ್ರ ಏನು ಅಂತಂದ್ರೆ ನಾಚಿಕೇತ ಅಗ್ನಿಯನ್ನು ಕೂಡ 3 ಸಾರಿ ಮಾಡಿರ್ತಾನೆ. ಸೊ ಅಂತಹ ಅಪಾರ್ಟ್ ಫ್ರಮ್, ಯಾಕೆಂದ್ರೆ ಮೋಕ್ಷದ ಅಪೇಕ್ಷೆ ಇದೆ ಅವನಿಗೆ. ಸೊ ಪಂಚಾಗ್ನಿ ಪ್ಲಸ್ ತ್ರಿನಾಚಿಕೇತ. ಸೊ 3 ರೀತಿಯ ನಾಚಿಕೇತ ಅಗ್ನಿಯನ್ನು 3 ಬಾರಿ ಮಾಡಿರುವಂತಹ ತ್ರಿನಾಚಿಕೇತ. ಸೊ ಹಿ ಈಸ್ ಸಚ್ ಎ ಜ್ಞಾನಿ. ಮತ್ತು ಎಸೆನ್ಸ್ ಅಂತ ಹೇಳಿದಾಗ ನಮ್ಮ ದೇಹ ಅಂತ ಹೇಳಿದಾಗ ನಮ್ಮ ದೇಹವನ್ನು ನಾವು ನಮ್ಮ ಎಲ್ಲ ರೀತಿಯ ಯಶಸ್ಸಿಗೆ ನಾವು ಉಪಯೋಗಿಸ್ಕೊಡುವಂತಹದ್ದು ದೇಹ. ನನಗೆ ಏನೋ ಒಂದು ಬೇಕು ಅಂತಂದಾಗ ಆ ಬೇಕು ಅನ್ನುವಂತಹದ್ದು ನನಗೆ ಹೇಗೆ ಸಿಗುತ್ತೆ ಅಂತಂದರೆ ಐ ಯೂಸ್ ದಿಸ್ ಇನ್ಸ್ಟ್ರೂಮೆಂಟ್. ಈಗ ನಾನು ಈ ಜಾಗದಿಂದ ನಾನು ಆ ಜಾಗಕ್ಕೆ ಹೋಗಬೇಕು, ದಟ್ ಈಸ್ ಮೈ ಗೋಲ್, ನನ್ನ ಉದ್ದೇಶ ಅದು. ಸೊ ನಾನು ಇಲ್ಲಿಂದ ಅಲ್ಲಿಗೆ ಹೋಗಬೇಕು ಅಂತಂದರೆ ಹೇಗೆ ಹೋಗೋಕ್ಕೆ ಸಾಧ್ಯ? ಸೊ ಐ ಹ್ಯಾವ್ ಟು ವಾಕ್ ಆರ್ ಐ ಹ್ಯಾವ್ ಟು ರನ್. ನಾನು ಹೋಗ್ಬೋದು, ನಡ್ಕೊಂಡು ಹೋಗ್ಬೋದು, ಒಂದು ವೆಹಿಕಲಲ್ಲಿ ಹೋಗ್ಬೋದು. ಸೊ ಇಲ್ಲಿ ಕೂತಿರೋನು ನಾನು ಅಲ್ಲಿ ಹೋಗಿ ಮತ್ತೆ ಕೂತ್ಕೋಬೇಕು ಅಂತಂದಾಗ ಇಲ್ಲಿರೋನು ಅಲ್ಲಿಗೆ ಹೇಗೆ ಬಂದ ಅಂತಂದರೆ ಈ ದೇಹವನ್ನು ಅವನು ಉಪಯೋಗಿಸ್ಕೊಂಡಿರ್ತಾನೆ. ಸೊ ದೇಹದಲ್ಲಿ ಶ್ರೇಷ್ಠವಾದ ಸ್ಥಾನ ಅಂತಂದರೆ
ಅದನ್ನು ವೇದಾಂತ ಹೃದಯ ಅಂತ ಕರೆಯುತ್ತೆ. ಸೊ ಹೃದಯವನ್ನು ಯಾಕೆ ಶ್ರೇಷ್ಠವಾದ ಸ್ಥಾನ ಅಂತ ವೇದಾಂತ ಕರೆಯುತ್ತೆ ಅಂತಂದರೆ, ಬಿಕಾಸ್ ಒಂದು ಹೃದಯ ಅಂತ ಹೇಳಿದಾಗ ಪರಮಾತ್ಮ ಎಲ್ಲಿದ್ದಾನೆ ಅಂತಂದರೆ ಈಸ್ ಹೃದಯ ನಿವಾಸಿ ಅಂತ ಹೇಳ್ತೀವಿ. ಯಾಕೆ ಅಂತಂದರೆ ಶ್ರೇಷ್ಠವಾದ ಜಾಗದಲ್ಲಿ ಭಗವಂತ ಇರಬೇಕು. ನಾವು ಹೇಗೆ ನಮ್ಮ ದೇವರ ಮನೆ ಅಂತ ಹೇಳಿದಾಗ ಅದನ್ನು ಎಷ್ಟು ಚೆನ್ನಾಗಿ ಇಟ್ಕೊಂಡಿರ್ತೀವಿ, ಡೈಲಿ ಸಾರಿಸ್ತೀವಿ, ಅಲ್ಲಿ ಒಂದು ಚೂರು ಧೂಳಿಲ್ದೇ ಇರೋ ಹಂಗೆ ಆ ಮಂಟಪ ಒರೆಸ್ತಾ ಇರ್ತೀವಿ, ಆ ದೇವರ ಮೂರ್ತಿಗಳನ್ನೆಲ್ಲ ಕ್ಲೀನ್ ಮಾಡ್ತೀವಿ, ನಿರ್ಮಾಲ್ಯವನ್ನು ತೆಗಿತೀವಿ, ಆ ವಸ್ತ್ರವನ್ನೆಲ್ಲ ಚೇಂಜ್ ಮಾಡ್ತೀವಿ, ಹೂವಿನ ಅಲಂಕಾರ ಮಾಡ್ತೀವಿ. ಸೊ ಯಾಕೆ ಅಂತಂದರೆ ಭಗವಂತನ ಪೂಜೆ ಮಾಡಬೇಕು. ದೇವರು ಎಲ್ಲ ಕಡೆ ಇದ್ದಾನೆ ನಿಜ, ಬಟ್ ನಾನು ಈಗ ಪೂಜೆಗೆ ಕೂತ್ಕೋಬೇಕು ಅಂತಂದಾಗ ನನಗೆ ಐ ನೀಡ್ ಎ ಸಪ್ರೇಟ್ ಸ್ಪೇಸ್. ಸೊ ದೇವ್ರ ಮನೆಯಲ್ಲಿ ಭಗವಂತ ಇರಬೇಕು ಅಂತಂದಾಗ ಅಷ್ಟೊಂದು ಕಾಳಜಿಯನ್ನು ನಾನು ತಗೋತಾ ಇದ್ದೀನಿ. ಕೆಲವೇ ಸಮಯದ ನಂತರದಲ್ಲಿ ನಾವು ದೇವರ ಮನೆಯಿಂದ ಈಚೆ ಬಂದ್ಬಿಡ್ತೀನಿ, ಯಾಕೆಂದರೆ ಅಲ್ಲೇ ಕೂತಿರೋಕ್ಕಾಗೋದಿಲ್ಲ, ನಂದು ಬೇರೆ ಬೇರೆ ಕೆಲಸಗಳಿರುತ್ತೆ, ಲೌಕಿಕ ಜೀವನ ಮಾಡಬೇಕಲ್ವಾ. ಸೊ ಒಂದು ದಿನದಲ್ಲಿ ಎಷ್ಟೋ ಒಂದು 10 ನಿಮಿಷ ಅರ್ಧ ಗಂಟೆ ದೇವರ ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು, ಯಾಕೆಂದರೆ ಅಲ್ಲಿ ಭಗವಂತ ಇದ್ದಾನೆ. ಸೊ 10 ನಿಮಿಷ ನಾನು ಭಗವಂತನನ್ನು ಅಲ್ಲಿ ನೋಡಬೇಕು ಅಂತಂದಾಗ ಐ ಗಿವ್ ಸೋ ಮಚ್ ಆಫ್ ಇಂಪಾರ್ಟೆನ್ಸ್ ಟು ಕ್ಲೀನ್ ದಿ ದೇವರ ಮನೆ. ಅಂತಾದ್ರಲ್ಲಿ ಆಲ್ ಥ್ರೂ ಮೈ ಲೈಫ್, ನಾನು ಹುಟ್ಟಿದಾಗಲಿಂದ ನನ್ನ ಕೊನೆಯ ಉಸಿರು ನಾನು ಬದುಕಿರುವವರೆಗೂ ಭಗವಂತ ಎಲ್ಲಿದ್ದಾನೆ ಅಂತಂದರೆ ನನ್ನ ಹೃದಯನ ತೋರಿಸ್ಬಿಟ್ಟು ಅವನು ಇಲ್ಲಿದ್ದಾನೆ ಅಂತ ನಾವು ಹೇಳ್ಕೋಬೇಕಾದ್ರೆ ನಮ್ಮ ಹೃದಯವನ್ನು ನಾವು ಹೇಗೆ ಇಟ್ಕೊಂಡಿರ್ಬೇಕು, ಪವಿತ್ರವಾಗಿ ಇಟ್ಕೊಂಡಿರ್ಬೇಕು. ನಮ್ಮ ಹೃದಯ, ಅಂತಃಕರಣ, ಮನಸ್ಸು ಇವೆಲ್ಲ ಬಹಳ ಪವಿತ್ರವಾಗಿರಬೇಕು. ಅಲ್ಲಿ ಪವಿತ್ರವಾಗಿದ್ದರೆ ಮಾತ್ರ ಭಗವಂತ ಬರ್ತಾನೆ ಅಲ್ಲಿಗೆ, ಇಲ್ಲ ಅಂತಂದರೆ ಭಗವಂತ ಅಲ್ಲಿಗೆ ಬರೋಕ್ಕಾಗೋದಿಲ್ಲ. ಸೊ ನಾವು ಹೇಗೆ ವಿ ಗಿವ್ ಸೋ ಮಚ್ ಆಫ್ ಇಂಪಾರ್ಟೆನ್ಸ್ ಟು ಕೀಪ್ ಅವರ್ ಹೃದಯ ವೆರಿ ಕ್ಲೀನ್, ವೆರಿ ಪವಿತ್ರ, ಅಷ್ಟು ಕ್ಲೀನಾಗಿ ಇಟ್ಕೋತೀವಿ. ಯಾಕೆಂದರೆ ಹಿ ಕಮ್ಸ್ ದೇರ್, ಹಿ ಸಿಟ್ಸ್ ದೇರ್, ಹಿ ರಿಸೈಡ್ಸ್ ದೇರ್, ಇಟ್ ಈಸ್ ಹಿಸ್ ಪ್ಲೇಸ್. ಇದು ನನ್ನ ಹೃದಯ ಅಲ್ವೇ ಇಲ್ಲ, ಇಟ್ ಈಸ್ ಹಿಸ್ ಪ್ಲೇಸ್. ಇದು ಅವನ ಜಾಗ, ಅವನಿರೋ ಜಾಗ ಇದು. ಸೊ ಐ ಗಿವ್ ಸೋ ಮಚ್ ಆಫ್ ಇಂಪಾರ್ಟೆನ್ಸ್. ಅದರಿಂದ ದೇಹ ಅಂತ ಹೇಳಿದಾಗ ದೇಹದಲ್ಲಿ ಅತಿ ಶ್ರೇಷ್ಠವಾದ ಭಾಗ ಯಾವುದು ಅಂತಂದರೆ ಅದು ಹೃದಯ ಭಾಗ. ಇದು ಒಂದು ರೀಸನ್. ಎರಡನೇದು, ಯಾವ ಜಾಗದಲ್ಲಿ ನನಗೆ ನಾನು ಅನ್ನುವಂತಹ ಪ್ರಜ್ಞೆ ನನ್ನ ಗಮನಕ್ಕೆ ಬರುತ್ತೆ. ಸೊ ನಾನು ಅನ್ನುವಂತಹದ್ದು ನನಗೆ ಹೇಗೆ ಗೊತ್ತಾಗತ್ತೆ ಅಂತಂದರೆ, ದಿ ಸೋರ್ಸ್ ಆಫ್ ದಿ ದೇಹ, ದಿ ಸೋರ್ಸ್ ಈಸ್ ಹೃದಯ. ಸೊ ಹೃದಯದಲ್ಲಿ ಹುಟ್ಟುವಂತಹದ್ದು ಆ ಒಂದು ಪ್ರಜ್ಞೆ ನಾನು. ಸೊ ಹೃದಯದಲ್ಲಿ ಹುಟ್ಟುವಂತಹ ಆ ಪ್ರಜ್ಞೆ ಈಸ್ ಕಾಲ್ಡ್ ದಿ ಭಗವಂತ, ಅಂಡ್ ದಟ್ ಪ್ರಜ್ಞೆ ಗೆಟ್ಸ್ ಜನರೇಟ್ಸ್ ಇನ್ ದಿ ಹೃದಯ, ಅದು ಬೇರೆ ಇನ್ನೆಲ್ಲೂ ಇಲ್ಲ. ಸೊ ಅದರಿಂದ ಹೃದಯ ಅನ್ನುವಂತಹದ್ದು ಅಷ್ಟೊಂದು ಪವಿತ್ರ. ಅದರಿಂದ ಹೃದಯ ಅಂತ ಹೇಳಿದಾಗ ಕೇವಲ ಅಲ್ಲಿ ಪರಮಾತ್ಮ ರಿಸೈಡ್ ಮಾಡ್ತಾನೆ, ಭಗವಂತ ಇರ್ತಾನೆ, ಅಥವಾ ಅಲ್ಲಿ ನಾನು ಅನ್ನುವಂತಹದ್ದು ನನ್ನ ಗಮನಕ್ಕೆ ಬರುವಂತಹ ದಿ ಸೋರ್ಸ್ ಪಾಯಿಂಟ್, ಅವೆರಡು ಮಾತ್ರ ಅಲ್ಲ. ಇಟ್ ಈಸ್ ಆಲ್ಸೋ, ವೇದಾಂತ ಏನು ಹೇಳುತ್ತೆ ಅಂತಂದರೆ ಇಟ್ ಈಸ್ ಬ್ರಹ್ಮಸ್ಥಾನ. ಹೃದಯ ಅಂತ ಹೇಳಿದಾಗ ಇಟ್ ಈಸ್ ಬ್ರಹ್ಮಸ್ಥಾನ ಅಂತ ಹೇಳುತ್ತೆ. ಸೊ ಇಲ್ಲಿ ಮಂತ್ರದಲ್ಲಿ ಪರಮೇ ಪರಾರ್ಧೆ ಅಂತ ಹೇಳಿರುವಂತಹದ್ದನ್ನು ನಾವು ಯಾಕೆ ಹೃದಯಾಕಾಶದ ಒಂದು ಗುಹೆ, ಹೃದಯಾಕಾಶ ಅಂತ ಯಾಕೆ ಕರೆದಿದ್ದೀವಿ ಅಂತಂದರೆ ಅದು ಬ್ರಹ್ಮನ ಸ್ಥಾನ. ಸೊ ದಟ್ ಪರಮೇ ಪರಾರ್ಧೆ, ಪರಮೇ ಅಂತ ಹೇಳಿರೋದ್ರಿಂದ ದಟ್ ಈಸ್ ಬಹಳ ಪವಿತ್ರವಾಗಿರುವಂಥದ್ದು. ಪರಮ ಮೀನ್ಸ್ ಬಹಳ ಶ್ರೇಷ್ಠವಾಗಿರುವಂತಹದ್ದು. ಸೊ ಪರಾರ್ಧೆ ಅಂತಂದರೆ ಅಲ್ಲಿ ಮತ್ತೊಂದು ಆ ಒಂದು ಅಷ್ಟು ಶ್ರೇಷ್ಠವಾದ ಆ ಮತ್ತೊಂದು ತೀರದಲ್ಲಿ ಯಾರಿದ್ದಾನೆ ಅಂತಂದರೆ ಅಲ್ಲಿ ಭಗವಂತ ಇದ್ದಾನೆ, ಪರಾರ್ಧೆ. ಸೊ ಹೃದಯಾಕಾಶದಲ್ಲಿ ಈ ಒಂದು ಜಾಗವನ್ನು ನಾವು ಭಗವಂತನ ಸನ್ನಿಧಾನ ಅಂತ ಕೂಡ ಹೇಳ್ತೀವಿ. ಮತ್ತು ಅಲ್ಲಿ ನಾನು ಅನ್ನುವಂತಹದ್ದು ಕೂಡ ನನಗೆ ಗೊತ್ತಾಗತ್ತೆ. ಸೊ ಹೃದಯದಲ್ಲಿ ನಾನು ಅನ್ನುವಂತಹದ್ದು ನನಗೆ ಹೇಗೆ ಗೊತ್ತಾಗೋದಕ್ಕೆ ಸಾಧ್ಯ ಆಯಿತು? ಬಿಕಾಸ್ ಇನ್ ದಿ ಸೇಮ್ ಹೃದಯ where Paramatma resides,
in the same place there is something called buddhi. ಸೊ ಬುದ್ಧಿ ಅನ್ನುವಂತಹದ್ದು ಅದೇ ಜಾಗದಲ್ಲಿ ಇರೋದರಿಂದ ಆ ಬುದ್ಧಿ ಅನ್ನುವಂತಹದ್ದು ಇವೆಲ್ಲವನ್ನ ಗುರುತಿಸ್ತಾ ಇದೆ. ಸೊ ಇಂತಹ ಜಾಗಕ್ಕೆ, ಯಾವ ಜಾಗದಲ್ಲಿ ಬುದ್ಧಿ ಇದೆ ಅನ್ನುವಂತಹದ್ದು ನಮಗೆ ಗೊತ್ತಾಗುತ್ತೆ ಅಂತಂದ್ರೆ ದ ವೆರಿ ಕೋರ್ ಆಫ್ ದಿ ಹಾರ್ಟ್. ಸೊ ದಟ್ ಈಸ್ ಕಾಲ್ಡ್ ದಿ ಸುಕೃತಸ್ಯ ಲೋಕ. ಸೊ ತುಂಬ ಪುಣ್ಯ ಸಂಪಾದನೆ ಮಾಡಿಬಿಟ್ಟು ಸುಕೃತಸ್ಯ ಲೋಕ ಅಂತಂದ್ರೆ ಯಾವುದೋ ಒಂದು ಬೇರೆ ಜಾಗ ಅಲ್ಲ ಅದು. ಇಟ್ ಈಸ್ ಅವರ್ ಓನ್ ಹಾರ್ಟ್ ವೇರ್ ದಿ ಪರಮಾತ್ಮ ರಿಸೈಡ್ಸ್. ಸೊ ದಟ್ಸ್ ಬೀನ್ ರೆಕಗ್ನೈಸ್ಡ್ ಬೈ ದಿ ಬುದ್ಧಿ. ಸೊ ಬುದ್ಧಿ ಯಾವ ಜಾಗದಲ್ಲಿ ಇದೆ, ಆ ಬುದ್ಧಿ ಇರುವಂತಹ ಜಾಗ ಇಸ್ ಕಾಲ್ಡ್ ದಿ ಸುಕೃತಸ್ಯ ಲೋಕೆ. ನಾವು ತಲೆ ಮುಟ್ಕೊಂಡು ಹೇಳ್ತೀವಿ, ಬಟ್ ಅದು ಜನರೇಟ್ ಆಗಿರುವಂತಹದ್ದು ಹೃದಯದಲ್ಲಿ. ನಾವು ಯಾಕೆ ತಲೆಯನ್ನು ಮುಟ್ಕೊಂಡು ಹೇಳ್ತೀವಿ ಅಂತಂದ್ರೆ, ನಮಗೆ ಸೈನ್ಸ್ ಓದಿ ಬ್ರೈನ್ ಅನ್ನೋವಂಥದ್ದನ್ನು ನಾವು ತಲೆಯಿಂದ ತೋರಿಸ್ತೀವಿ. ಇಟ್ ಈಸ್ ಓನ್ಲಿ ದಿ ಅಂತಃಕರಣ. ಈಗ ಬುದ್ಧಿ ಅನ್ನುವಂತಹದ್ದನ್ನ ತಲೆಯಿಂದ ನಾವು ತೋರಿಸಿ ಹೇಳ್ತೀವಿ, ಅದು ರೂಢಿಕೆ. ಬಟ್ ಈಗ ಫಾರ್ ಎಕ್ಸಾಂಪಲ್, ಮನೆಯಲ್ಲಿ ಒಂದು ಮಗು ಇದೆ, ಪುಟ್ಟ ಮಗು, ಮಾತಾಡಕ್ಕೆ ಬರೋದಿಲ್ಲ. ಎಲ್ಲೋ ಹೋಗಿರ್ತೀವಿ, ನಾವು ಬಂದಿದ್ದು ಲೇಟಾಗಿ ಹೋಗುತ್ತೆ, ಕರುಳು ಚುರು ಅಂತ ಇದೆಪ್ಪ, ಅದಕ್ಕೆ ಮೊದಲು ಹಾಲು ಕೊಡಬೇಕು, ಊಟ ಕೊಡಬೇಕು ಅಂತೀವಿ. ಸೊ ಕರುಳು ಚುರು ಅಂತ ಅನ್ನುವಂತಹದನ್ನ ಬುದ್ಧಿ ಅಂತ ಅಂದ್ಬಿಟ್ಟು ಇಲ್ಲಿ ತೋರಿಸ್ತೀರೋ ಅಥವಾ ಇಲ್ಲಿ ತೋರಿಸ್ತೀರೋ, ದಟ್ ಮೀನ್ಸ್ ಇಟ್ ಈಸ್ ಅಂತಃಕರಣ. ಇಟ್ ಈಸ್ ಅಂತಃಕರಣ. ಸೊ ಇಟ್ ಈಸ್ ಅಂತಃಕರಣ. ಸೊ ಆ ರೀತಿ ಇಂತಹ ಜಾಗಕ್ಕೆ ಸುಕೃತಸ್ಯ ಲೋಕ, ಅಲ್ಲಿ ಬಂದು ಇವರಿಬ್ರು ಈ ಒಂದು ಕರ್ಮಫಲವನ್ನು ಅನುಭವಿಸ್ತಾ ಇದ್ದಾರೆ. ಸೊ ಸುಕೃತಸ್ಯ ಅಂತ ಹೇಳಿರೋದ್ರಿಂದ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ವಿ ಶುಡ್ ನಾಟ್ ಫರ್ಗೆಟ್ ಇಟ್ ಈಸ್ ಗುಡ್ ಆ್ಯಕ್ಷನ್ಸ್. ಸೊ ಗುಡ್ ಆ್ಯಕ್ಷನ್ಸ್ ಮಾಡಿರೋದ್ರಿಂದ ಅವನಿಗೆ ಗೊತ್ತಾಗ್ತಾ ಇದೆ, ಈ ನನ್ನ ಹೃದಯದಲ್ಲಿ ಭಗವಂತ ಇದ್ದಾನೆ, ಆ ಜಾಗದಲ್ಲಿ ನಾನು ಅನ್ನುವಂತಹ ಪ್ರಜ್ಞೆ ಇದೆ, ಅದನ್ನು ನನ್ನ ಬುದ್ಧಿ ಗುರುತಿಸಿದೆ. ಸೊ ಅಲ್ಲಿ ನಾನು ಇದ್ದೀನಿ. ಸೊ ಅಲ್ಲಿದ್ದು ನಾನು ಈ ಒಂದು ಫಲವನ್ನು ನಾನು ಅನುಭವಿಸ್ತಾ ಇದ್ದೀನಿ. ಸೊ ಮತ್ತು ಇಲ್ಲಿ ಸುಕೃತಸ್ಯ ಅನ್ನುವಂತಹದಕ್ಕೆ ಮತ್ತೊಂದು ಅರ್ಥ ಕೂಡ ಕೊಡ್ತಾರೆ. ತನ್ನ ಬುದ್ಧಿಯಿಂದ ತಾನೇ ಮಾಡಿರುವಂತಹ ಕರ್ಮ ಸುಕೃತಸ್ಯ. ಸೊ ಬುದ್ಧಿ ಅನ್ನುವಂತಹದ್ದು ಇಂತಹ ಜಾಗದಲ್ಲಿದೆ ಅಂತಂದಾಗ, ಆ ಬುದ್ಧಿಯನ್ನು ಉಪಯೋಗಿಸಿಕೊಂಡು ನಾನು ಇಂತಹ ಕರ್ಮವನ್ನು ಮಾಡಬೇಕು ಅನ್ನುವಂತಹದ್ದನ್ನು ಅವನೇ ತೀರ್ಮಾನಿಸಿ ನಿರ್ಧರಿಸಿ, ಅದು ಒಳ್ಳೆಯದು ಕೆಟ್ಟದು ಅನ್ನುವಂಥದ್ದು ಅವನಿಗೆ ಗೊತ್ತಾಗಿದೆ. ಸೊ ಅದರಿಂದ ಅವನು ನಿರ್ಣಯ ತಗೊಂಡಿದ್ದಾನೆ. ಆ ನಿರ್ಣಯ ಕರೆಕ್ಟ್ ಆಗಿದೆ ಅನ್ನೋದು ಹೇಗೆ ಅಂತಂದ್ರೆ, ಬಿಕಾಸ್ ಅಲ್ಲಿ ಬುದ್ಧಿಯನ್ನು ಉಪಯೋಗಿಸ್ಕೊಂಡಿದ್ದಾನೆ. ಆ ಬುದ್ಧಿ ಎಲ್ಲಿತ್ತು ಅಂತಂದ್ರೆ ಪರಮಾತ್ಮನ ಸಾನ್ನಿಧ್ಯದಲ್ಲಿ ಇದ್ದಿದ್ದರಿಂದ he is able to recognize that this particular karma is a ಸುಕೃತ ಕರ್ಮ, ಇದು ಒಳ್ಳೆ ಕರ್ಮ ಅನ್ನುವಂಥದ್ದು ಅವನಿಗೆ ಹೇಗೆ ಗೊತ್ತಾಯಿತು ಅಂತಂದ್ರೆ, he is been guided by this ಹೃದಯ, ಭಗವಂತ, ಆಲ್ ದಿಸ್ ಬುದ್ಧಿ ಎಲ್ಲ ಒಟ್ಟಿಗೆ. ಭಗವಂತ ಅಲ್ಲೇ ಇದ್ದಾನೆ, ಹೃದಯ ಅಲ್ಲೇ ಇದೆ, ನಾನು ಈಸ್ ಜನರೇಟಿಂಗ್ ದೇ ಅಂಡ್ ಬುದ್ಧಿ ಈಸ್ ಆಲ್ಸೋ ದೇ. ನಮಗೆ ಒಟ್ಟಿಗೆ ಅನೇಕಗಳು ಸಿಕ್ಕಿದಾಗ ನಾವು ಹೇಗೆ ಖುಷಿ ಪಡ್ತೀವಿ, ಹಾಗೆ ಒಬ್ಬ ಮನುಷ್ಯನಿಗೆ ಎಲ್ಲವೂ ಅಲ್ಲೇ ಇದೆ. ಸೊ ಎಲ್ಲ ಅಲ್ಲೇ ಇದ್ದಿದ್ದರಿಂದ ಅದನ್ನು ಉಪಯೋಗಿಸ್ಕೊಂಡು ಹಿ ಈಸ್ ಏಬಲ್ ಟು ಡೂ ದಿ ಗುಡ್ ಕರ್ಮ. ಸೊ ತನ್ನ ಬುದ್ಧಿಯಿಂದ ತಾನೇ ಮಾಡಿರುವಂತಹ ಕರ್ಮ, ಅವುಗಳನ್ನು ಅನುಭವಿಸ್ತಾ ಇರುವಂತಹ ಆ ಇಬ್ಬರಲ್ಲಿ ಒಬ್ಬ ಈಸ್ ಕಾಲ್ಡ್ ದಿ ಸಂಸಾರಿ, ಒಬ್ಬ ಈಸ್ ಸಂಸಾರಿ ಅಂಡ್ ಅನದರ್ ಒನ್ ಈಸ್ ಅಸಂಸಾರಿ. ಸೊ ಆ ಇಬ್ಬರನ್ನ ಈ ರೀತಿ ಗುರುತಿಸಿದ್ದಾರೆ. ಹೀಗೆ ಸಂಸಾರಿ ಅಂಡ್ ಅಸಂಸಾರಿ ಅಂತ ಹೇಳಿದಾಗ ಅಗೇನ್ ಅದು ಕೂಡ ವಿರುದ್ಧವಾದ ವಿಲಕ್ಷಣ ಸ್ವರೂಪವನ್ನೇ ಹೊಂದಿದೆ. ಛಾಯಾ ತಪವು ಅಂತ ಹೇಳಿದಾಗ ಹೇಗೆ ನಾವು ನೆರಳು ಮತ್ತು ಬಿಸಿಲು ಅನ್ನುವಂತಹದನ್ನ ವಿರುದ್ಧವಾಗಿ ನೋಡಿದ್ದೀವಿ, ಇಲ್ಲಿ ಕೂಡ ಸಂಸಾರಿ ಈಸ್ ಅಟ್ಯಾಚ್ ಟು ದಿ ಲೌಕಿಕ, ಅಸಂಸಾರಿ ಈಸ್ ಅ ಮುಕ್ತ ಪುರುಷ. ಸೊ ಇಲ್ಲೂ ಕೂಡ ನಾವು ಈ ರೀತಿ ವಿಲಕ್ಷಣ ಸ್ವರೂಪವನ್ನು ಹೊಂದಿರುವಂತಹ ಆ ಎರಡು ಎಂಟಿಟಿಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಹೀಗೆ ಇದನ್ನೆಲ್ಲ ಗುರುತಿಸಿ ಈ ರೀತಿ ಹೇಳ್ತಾ ಇರುವಂತಹದ್ದು ಒಬ್ಬ ಜ್ಞಾನಿ. ಸೊ ದಿಸ್ ಇಸ್ ದಿ ಮಂತ್ರ.
ಎಸೆನ್ಸ್ ಆಫ್ ದಿಸ್ ಮಂತ್ರ. ಹೀಗೆ ಹೇಳಿದ ಅಷ್ಟೇ, ಆ ಮಂತ್ರದಲ್ಲಿ ಅಷ್ಟೇ ಅದಿರೋದು. ಬಟ್ ಅದಕ್ಕೆ ಆಚಾರ್ಯ ಶಂಕರರು ಭಾಷ್ಯವನ್ನು ಕೊಟ್ಟು ಅವ್ರು ಹೇಳಬೇಕಾದ್ರೆ ಅನೇಕ ಬೇರೆ ಬೇರೆಗಳನ್ನೆಲ್ಲ ಹಿ ಅನ್ಫೋಲ್ಡ್ಸ್. ಬಿಕಾಸ್ ಇಟ್ ಈಸ್ so easily unfolded by Bhagavan Shankaracharya, we are able to understand this mantra. So ಅವರು ಇಲ್ಲಿ ಹೇಳ್ತಾರೆ, ಋತುಂ ಪಿಬಂತೌ. ಪಿಬಂತೌ is a ದ್ವಿವಚನ. So there are two entities, it is confirmed. These two entities, ಒಬ್ಬನ ಸಂಸಾರಿ ಮತ್ತೊಬ್ಬನ ಅಸಂಸಾರಿ ಅಂತ ಹೇಳಿದ್ರು ಕೂಡ ದೇ ಆರ್ ಜೀವಾತ್ಮ ಅಂಡ್ ಪರಮಾತ್ಮ. ಸೊ ಇಬ್ರು ಇದ್ದಾರೆ ಇಲ್ಲಿ. ನಿಮಗೆ ಇಮ್ಮಿಡಿಯೇಟ್ ಜೀವಾತ್ಮ ಪರಮಾತ್ಮ ಅಂತ ಹೇಳಿದ ತಕ್ಷಣ ಇಮ್ಮಿಡಿಯೇಟ್ ಆಗಿ ನಿಮಗೆ ಕ್ವಶನ್ ಬಂದಿದೆ, ನೀವು ಕೇಳಿಲ್ಲ. ಏನು ಅಂತಂದ್ರೆ, ಇಬ್ರು ಕುಡಿತಾ ಇದ್ದಾರೆ ಅಂತಂದಾಗ ಪರಮಾತ್ಮನನ್ನ ಅಕರ್ತ ಅಭೋಕ್ತ ಅಂತ ಹೇಳಿ ಇಬ್ರು ಕುಡಿತಾ ಇದ್ದಾರೆ ಅಂತ ಯಾಕೆ ಹೇಳಿದ್ದಾರೆ? ಈ ಕ್ವಶನ್ಸ್ ಬರುತ್ತೆ. ಇಟ್ ಈಸ್ ಎಕ್ಸಾಕ್ಟ್ಲಿ ಇಲ್ಲಿ ಆಚಾರ್ಯ ಶಂಕರರು ಅಗೇನ್ ನಾನು ಪರಿಹಾರ ಕೊಡ್ತೀನಿ, ವೆಯ್ಟ್ ಫಾರ್ ಸಮ್ ಟೈಮ್, ಐ ವಿಲ್ ಟೆಲ್ ಯು. ಯಾಕೆ ನಾನು ಜೀವಾತ್ಮ ಪರಮಾತ್ಮ ಅಂತ ಎರಡು ಎಂಟಿಟಿಗಳನ್ನು ಹೇಳಿದ್ದೀನಿ, ಅವರಿಬ್ಬರು ಕುಡಿತಾ ಇದ್ದಾರೆ ಅಂತ ನಾನು ಹೇಳಿದ್ದೀನಿ. ನಿಜವಾಗ್ಲೂ ಜೀವಾತ್ಮನ ಜೊತೆಗೆ ಪರಮಾತ್ಮನು ಸೇರಿಕೊಂಡು ಈ ಕರ್ಮಫಲವನ್ನು ಅವನು ಕೂಡ ಅನುಭವಿಸ್ತಾ ಇದ್ದಾನ. ಯಾಕೆಂದರೆ ಪರಮಾತ್ಮ ಅಂತ ಹೇಳಿದಾಗ ಹೀ ಈಸ್ ಅಕರ್ತ, ಅವನು ಕರ್ಮವನ್ನೇ ಮಾಡೋದಿಲ್ಲ ಅಂತಂದಮೇಲೆ ಅವನು ಹೇಗೆ ಕರ್ಮಫಲವನ್ನು ಅನುಭವಿಸೋದಕ್ಕೆ ಸಾಧ್ಯ? ಸೊ ದಿಸ್ ಈಸ್ ದಿ ಕ್ವಶನ್. ಸೊ ಇವರಿಬ್ಬರು ಇಲ್ಲಿ ಮಾಡ್ತಾ ಇರುವಂತಹದ್ದು ಏನು ಅಂತಂದರೆ, ದೇ ಆರ್ ಪಿಬಂತವು, ಆ ಕರ್ಮಫಲವನ್ನು ಅವರು ಕುಡಿತಾ ಇದ್ದಾರೆ. ಋತುಂ ಪಿಬಂತವು. ಋತುಂ ಮೀನ್ಸ್ ಅಗೇನ್, ಋತುಂ ಈಸ್ ಒನ್ ಮೀನಿಂಗ್ ಈಸ್ ಸತ್ಯ. ಅಗೇನ್ ಈ ಸಂದರ್ಭದಲ್ಲಿ ಆಚಾರ್ಯ ಶಂಕರರು ಹೇಳ್ತಾರೆ, ಋತುಂ ಅಂತಂದರೆ ಇಟ್ ಈಸ್ ಟು ಬಿ ಅಂಡರ್ಸ್ಟುಡ್ ಆಸ್ ಕರ್ಮಫಲ. ಬಿಕಾಸ್ ಋತುಂ ಅನ್ನುವಂತಹದ್ದು ಸತ್ಯ ಅನ್ನೋ ಅರ್ಥವನ್ನು ಕೊಡುತ್ತೆ. ಬಟ್ ಇಲ್ಲಿ ಆಚಾರ್ಯ ಶಂಕರರು ಹೇಳ್ತಾ ಇದ್ದಾರೆ, ಋತುಂ ಅಂತಂದರೆ ಅದು ಕರ್ಮಫಲ. ಬಟ್ ಕರ್ಮಫಲ ಆ್ಯಂಡ್ ಸತ್ಯ ಅವೆರಡೂ ಒಂದೇನಾ ಅನ್ನೋ ಒಂದು ಪ್ರಶ್ನೆ ಕೂಡ ಬರುತ್ತೆ. ಯಾಕೆಂದರೆ ಸಂಸ್ಕೃತ ಡಿಕ್ಷನರಿ ಇಟ್ಕೊಂಡು ಋತುಂ ಅನ್ನುವಂತಹದ್ದಕ್ಕೆ ಅರ್ಥವನ್ನು ಹುಡುಕಿದ್ರೆ ಇಟ್ ಈಸ್ ಸತ್ಯಂ. ಬಟ್ ಇಲ್ಲಿ ಆಚಾರ್ಯ ಶಂಕರರು ಹೇಳ್ತಾರೆ, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಆಸ್ ಕರ್ಮಫಲ. ಬಟ್ ವಾಟ್ ಈಸ್ ದಿ ರಿಲೇಷನ್ಶಿಪ್? ಹೌ ಕ್ಯಾನ್ ಯು ಥಿಂಕ್ ದಟ್ ಸತ್ಯ ಆ್ಯಂಡ್ ಕರ್ಮಫಲ ಆರ್ ಒನ್ ಆ್ಯಂಡ್ ದಿ ಸೇಮ್? ಸೊ ಅದನ್ನು ತಿಳ್ಕೋಬೇಕು. ಇಲ್ಲಿ ದಿ ಫ್ರೂಟ್ಸ್ ಆಫ್ ಒನ್ಸ್ ಓನ್ ಆ್ಯಕ್ಷನ್, ಸುಕೃತಸ್ಯ, ತನ್ನ ಬುದ್ಧಿಯಿಂದ ತಾನೇ ಮಾಡಿರುವಂತಹ ಕರ್ಮಫಲ. ಸೊ ಇದ್ರ ಪ್ರಕಾರ ಋತುಂ ಪಿಬಂತೌ ಮೀನ್ಸ್ ಡ್ರಿಂಕಿಂಗ್ ದಿ ಫ್ರೂಟ್ಸ್ ಆಫ್ ಆ್ಯಕ್ಷನ್. ಕರ್ಮಫಲವನ್ನು ಅವರು ಸವಿತಾ ಇದ್ದಾರೆ. ಸೊ ಏನಿರ್ಬೋದು ಅರ್ಥ? ಅಗೇನ್ ಇಲ್ಲಿ ಅವರು ಕರ್ಮಫಲವನ್ನು ಅನುಭವಿಸ್ತಾ ಇದ್ದಾರೆ ಅಂತಂದರೆ, ಕರ್ಮಫಲವನ್ನು ಕುಡಿತಾ ಇದ್ದಾರೆ ಅಂತಂದರೆ ಅವರು ಅನುಭವವನ್ನು ಗಳಿಸ್ಕೋತಾ ಇದ್ದಾರೆ ಅಂತ. ಅದಕ್ಕೆ ವೇದಾಂತ ಏನು ಮಾಡುತ್ತೆ ಅಂದರೆ ಬಹಳ ನಿಷ್ಠೂರವಾಗಿ ಸತ್ಯವನ್ನು ತಿಳಿಸುತ್ತೆ. ಒಬ್ಬ ಮನುಷ್ಯ ಸಾಮಾನ್ಯವಾಗಿ ಏನೋ ಒಂದು ಕಷ್ಟದಲ್ಲಿದ್ದು ಅವನು ಅನುಭವಿಸ್ತಾ ಇದ್ದಾಗ, ಕಷ್ಟವನ್ನು ಅನುಭವಿಸ್ತಾ ಇದ್ದಾಗ ಸ್ವಲ್ಪ ಅವನಿಗೆ ಸಂತೈಸಬೇಕು ಅಂತ ಹೇಳಿ ಎಲ್ಲ ಸರಿ ಹೋಗುತ್ತಪ್ಪ, ಯೋಚನೆ ಮಾಡೋಣ, ಏನೋ ಒಂದು ಬ್ಯಾಡ್ ಟೈಮು, ಇದೆಲ್ಲ ಏನೋ ಮುಂದೆ ಒಳ್ಳೆಯದಾಗತ್ತೆ, ನಾವು ಈ ರೀತಿ ಸಮಾಧಾನವನ್ನು ಮಾಡ್ತೀವಿ. ಸೊ ದಟ್ ಅವನಿಗೆ ಒಂದು ಭರವಸೆ ಕೊಡಬೇಕು. ಇಲ್ಲ ಅಂತಂದರೆ ನೀ ಅಳ್ತಾ ಇದೆಯಪ್ಪ, ಇದು ನಿನ್ನ ಕರ್ಮ ಅಂತ ನಾವು ಹೇಳೋಕ್ಕಾಗೋದಿಲ್ಲ ಅವನಿಗೆ. ಆ ರೀತಿ ಹೇಳೋಕ್ಕಾಗೋದು. ಯಾಕೆಂದರೆ ಮೊದಲೇ ಅವನು ನೋವು ಅನುಭವಿಸ್ತಾ ಇದ್ದಾನೆ. ನೀನು ಏನೋ ತಪ್ಪು ಮಾಡಿದೆಯಾ, ಅದಕ್ಕೆ ನೀನು ಈ ಥರ ಅನುಭವಿಸ್ತಾ ಇದ್ದೀನಿ, ಇಟ್ ಈಸ್ ನಾಟ್ ಫೇರ್. ಆ ರೀತಿ ಹೇಳಬಾರ್ದು. ಸೊ ಅದಕ್ಕೆ ವೇದಾಂತ ಏನು ಹೇಳುತ್ತೆ ಅಂತಂದರೆ, ಇಲ್ಲಿ ಒಂದು ಕರ್ಮ ಅನ್ನುವಂತಹದ್ದು ನಿನಗೆ ಬಂದು ಅದು ನೋವಿರಬಹುದು, ಸಂಕಟ ಇರಬಹುದು, ಅಥವಾ ಸಂತೋಷ ಇರಬಹುದು, ಅದನ್ನು ನೀನು ಅನುಭವಿಸ್ತಾ ಇದೆಯಾ ಅಂತಂದಾಗ ಆ ಒಂದು ಪೋರ್ಷನ್ನು ಕಡಿಮೆ ಆಗ್ತಾ ಇದೆ. ಅದು ಸುಖ ಇರಬಹುದು ಅಥವಾ ದುಃಖ ಇರಬಹುದು. ಮೇ ಬಿ ಇಟ್ ಈಸ್ ಸುಖ ದುಃಖ, ಅದು ಕ್ಷೀಣಿಸುತ್ತೆ, ಕಡಿಮೆ ಆಗೋಗುತ್ತೆ. ಹೆಂಗೆ ಕಡಿಮೆ ಆಗುತ್ತೆ ಅಂತಂದರೆ, ನೀ ಅದನ್ನು ಅನುಭವಿಸ್ತಾ ಇದ್ದೀನಿ, ಅದನ್ನು ತಗೋತಾ ಇದೆಯಾ, ನೀ ಅದನ್ನು ತಗೊಂಡ್ಮೇಲೆ ಅದು ಅಲ್ಲಿರಬಾರ್ದು. ಈಗ ಊಟ ತಟ್ಟೆನಲ್ಲಿ ಊಟ ಅನ್ನ ಎಲ್ಲ ಇರುತ್ತೆ, ನಾವು ತಿಂತಾ ಇದ್ದೀವಿ ಅಂತಂದಾಗ ಅದು ನಮ್ಮ ಒಳಗಡೆ ಹೋಗಿದೆ ಅಂದಮೇಲೆ ತಟ್ಟೆ ಖಾಲಿ ಆಗಿರಬೇಕು. ನಮ್ಮ ಒಳಗಡೆನೇ ಹೋಗಿದೆ, ತಟ್ಟೆಯಲ್ಲೂ ಇದೆ ಅಂತಂದರೆ ಅದು ವಿ ಹ್ಯಾವ್ ನಾಟ್ ತಿಂದಿಲ್ಲ ಅಂತ ಅಲ್ಲ, ನಾವು ಅದನ್ನು ಸರಿಯಾಗಿ ತಿಂದಿಲ್ಲ ಅಂತ ಅರ್ಥ. ಸೊ ಅದಕ್ಕೆ ಇಲ್ಲಿ ವೇದಾಂತ ಏನು ಹೇಳುತ್ತೆ ಅಂತಂದರೆ, ನೀ ಅದನ್ನು
ಆ ಕರ್ಮಫಲಗಳನ್ನು ನೀನು ಅನುಭವಿಸ್ತಾ ಇದೆಯಾ, ನೀನು ಅದು ನೋವಿರ್ಬೋದು, ದುಃಖ ಇರ್ಬೋದು, ಸಂಕಟ ಇರ್ಬೋದು, ಅದು ಏನೇ ಇರಬಹುದು. ಇನ್ಫ್ಯಾಕ್ಟ್ ಆ ಒಂದು ಸಂತೋಷ ಅಥವಾ ದುಃಖ ಎರಡೂ ಕೂಡ ನಿನ್ನ ಜೊತೆ ಇರೋದಿಲ್ಲ, ನೀ ಅದನ್ನು ಕಳ್ಕೊಳ್ಳೇಬೇಕು. ಯಾಕಂದರೆ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ಎಲ್ಲಿಯವರೆಗೆ ನಿನ್ನ ಪುಣ್ಯದ ಮೂಟ ಇರುತ್ತೆ ಅಲ್ಲಿಯವರೆಗೆ ನೀನು ಸ್ವರ್ಗದಲ್ಲಿ ಇರಬಹುದು, ಆ ನಂತರದಲ್ಲಿ ನೀನು ಈ ಲೋಕಕ್ಕೆ ಬರಲೇಬೇಕು. ಪುಣ್ಯದ ಮೂಟೆ ಖಾಲಿ ಆಯಿತು ಅಂತಂದಾಗ ಯು ಹ್ಯಾವ್ ನೋ ಪ್ಲೇಸ್ ಇನ್ ಸ್ವರ್ಗ, ಯು ಹ್ಯಾವ್ ಟು ಕಮ್ ಬ್ಯಾಕ್ ಟು ದಿಸ್ ಅರ್ತ್. ಮರ್ತ್ಯ ಲೋಕಕ್ಕೆ ನೀನು ಬರಲೇಬೇಕು. ಸೊ ದಟ್ ಈಸ್ ದ ಹೈಯೆಸ್ಟ್ ಟ್ರೂತ್. ನೋಬಡಿ ಕ್ಯಾನ್ ಡಿನೇ ದಟ್. ಯಾರು ಕೂಡ ಇಲ್ಲ ಈ ರೀತಿ ಆಗಕ್ಕಾಗದೇ ಇಲ್ಲ, ನಾವು ಒಂದ್ಸಲಿ ಸ್ವರ್ಗಕ್ಕೆ ಹೋದೆ ಅಂತಂದರೆ ನಾನು ಅಲ್ಲೇ ಇರ್ತೀನಿ, ಆ ರೀತಿ ಯು ಕೆನಾಟ್ ಕ್ಲೈಮ್ ದಟ್. ಸ್ವರ್ಗಕ್ಕೆ ಹೋಗಿ ನಾನು ಅಲ್ಲಿ ಇರ್ತೀನಿ ಅಂತಂದರೆ ಎಲ್ಲಿಯವರೆಗೆ ನಿನ್ನ ಪುಣ್ಯದ ಮೂಟೆ ಇರುತ್ತೆ ಅಲ್ಲಿಯವರೆಗೆ ಮಾತ್ರ ನನಗೆ ಒಂದು ಅವಕಾಶ, ಆಮೇಲೆ ಯು ಕೆನಾಟ್ ಸ್ಟೇ ದೇರ್. ಇಟ್ ಈಸ್ ಎಕ್ಸಾಕ್ಟ್ಲಿ ವೇದಾಂತ ಹೇಳ್ತಾ ಇದೆ, ನೀನು ಕರ್ಮಫಲವನ್ನು ಅನುಭವಿಸ್ತಾ ಇದ್ದೀನಿ ಅಂತಂದಾಗ ಆ ಸಂದರ್ಭದಲ್ಲಿ ಅದು ನಿನಗೆ ಏನು ಕೊಡ್ತಾ ಇದೆ, ಯಾವ ಒಂದು ಎಕ್ಸ್ಪೀರಿಯನ್ಸ್, ದಟ್ ಎಕ್ಸ್ಪೀರಿಯನ್ಸ್ ವೆದರ್ ಇಟ್ ಈಸ್ ಸಾರೋ ಎಕ್ಸ್ಪೀರಿಯನ್ಸ್ ಆರ್ ಜಾಯ್ಫುಲ್ ಎಕ್ಸ್ಪೀರಿಯನ್ಸ್, ಡೋಂಟ್ ವರಿ, ಆಫ್ಟರ್ ಸಮ್ ಟೈಮ್ ಇಟ್ ವಿಲ್ ವ್ಯಾನಿಷ್. ಅದು ಇರೋದಿಲ್ಲ. ಸೊ ತಾವೇ ಮಾಡಿದ ಕರ್ಮಫಲವನ್ನು ಅದಕ್ಕೆ ಅನುಭವಿಸೋದು ಅಂತಂದರೆ ಅನುಭವಿಸಿ ಕಳ್ಕೊಳ್ಳುವಂತಹದ್ದು. ಸಾಮಾನ್ಯವಾಗಿ ಅದಕ್ಕೆ ಒಂದು ಕ್ವಶನ್ ಬರುತ್ತೆ, ಕರ್ಮ ಅಂತಂದಾಗ ಈ ಕರ್ಮನ ಹೇಗಪ್ಪ ಕಳ್ಕೊಳ್ಳೋದು ಅಂತ ಕೇಳ್ತಾರೆ. ಯಾಕೆಂದರೆ ಅಷ್ಟು ದುಃಖ ಆಗಿರುತ್ತೆ ಮನುಷ್ಯನಿಗೆ, ಸಹನೆ ಇರೋದಿಲ್ಲ, ತಡ್ಕೊಳ್ಳೋಕೆ ಆಗದೇ ಇಲ್ಲ. ಆಗ ನಾವು ಕೇಳ್ತೀವಿ, ಏನು ಈ ಥರ ಕರ್ಮ, ಇದು ಯಾವಾಗ ಕೊನೆ ಆಗುತ್ತೆ, ಹೇಗೆ ಇದನ್ನು ನಾನು ಕಳ್ಕೊಳ್ಳಿ ಅಂತ ನಾವು ಕ್ವಶನ್. ಕರ್ಮಫಲ ಅಂತ ಬಂದಾಗ ನಾವು ಕ್ವಶನ್ ಮಾಡ್ತೀವಿ, ಇದನ್ನು ನಾನು ಹೇಗೆ ಕಳ್ಕೋಬೇಕು. ಆಗ ಯಾರು ಉತ್ತರ ಕೊಡೋಕ್ಕಾಗೋದಿಲ್ಲ, ಎಲ್ಲ ಮೌನವಾಗಿರ್ತಾರೆ. ಅದು ಹೇಗೆ ಕಳ್ಕೋಬೇಕು ಅಂತಂದರೆ ಅನುಭವಿಸಿಯೇ ಕಳ್ಕೋಬೇಕು. ದೇರ್ ಈಸ್ ನೋ ಅದರ್ ವೇ. ನಾವು ಒಂಚೂರು ತೊಗೊಂಡು ಹೋಗ್ತೀನಿ, ನೋ, ಯು ಕೆನಾಟ್ ಗಿವ್ ಮಿ, ಐ ಕೆನಾಟ್ ಟೇಕ್. ನೀನು ಕೊಡ್ತೀನಿ ಅಂದರೂ ನಾನು ತೊಗೊಳಕ್ಕಾಗೋದಿಲ್ಲ, ನಾನು ತಗೋತೀನಿ ಅಂತಂದ್ರು ನೀನು ಕೊಡೋಕ್ಕಾಗೋದಿಲ್ಲ. ಅವನ ಪಾಲಿನದನ್ನು ಅವನು ಅನುಭವಿಸಿಯೇ ಕಳ್ಕೋಬೇಕು. ಸೊ ಇಲ್ಲಿ ಬಂದಿರುವಂತಹ ಪ್ರಶ್ನೆ ಏನು ಅಂತಂದರೆ, ಋತುಮ್ ಅಂತಂದಾಗ ಇಟ್ ಈಸ್ ಸತ್ಯಂ. ದ ಮೀನಿಂಗ್ ಆಫ್ ಋತುಮ್ ಈಸ್ ಸತ್ಯಂ. ಬಟ್ ಇಲ್ಲಿ ಆಚಾರ್ಯ ಶಂಕರರು ಹೇಳ್ತಾ ಇದ್ದಾರೆ, ಋತುಮ್ ಅನ್ನುವಂತಹದನ್ನ ಕರ್ಮಫಲ ಅಂತ ಅವ್ರು ಹೇಳಿದ್ದಾರೆ. ಯಾಕೆ ಆ ರೀತಿ ಹೇಳಿದ್ದಾರೆ? ನಾವೇ ಗಮನ ಇಟ್ಟು ಆಲೋಚನೆ ಮಾಡಬೇಕು. ವೈ ಆಚಾರ್ಯ ಶಂಕರ ಕಾಲ್ಸ್ ಇಟ್ ಕರ್ಮಫಲ. ಒಂದು ಸತ್ಯ ಅನ್ನುವಂತಹ ಪದವನ್ನು ಆಲ್ಮೋಸ್ಟ್ ಹಿ ಡ್ರ್ಯಾಗ್ಡ್ ಅಂಡ್ ಪುಟ್ ಇಟ್ ದೇರ್ ನಿಯರ್ ಕರ್ಮಫಲ. ಹೇಗೆ ಅವೆರಡು ಒಂದೇ ಅಂತ ಹೇಗೆ ಮಾಡಿದ್ದಾರೆ ಅವರು? ಅದಕ್ಕೆ ಅವರು ಆಚಾರ್ಯ ಶಂಕರರು ಹೇಳ್ತಾರೆ, ನೋಡು, ಕರ್ಮಫಲ ಅನ್ನೋ ಋತುಮ್ ಅನ್ನುವಂತಹದ್ದು ಸತ್ಯ ಅನ್ನೋ ಅರ್ಥ ನಿಜ. ಬಟ್ ಅವ್ರು ಹೇಳ್ತಾರೆ ಅವಶ್ಯಂ ಭಾವಿತ್ವಾತ್. ಅವಶ್ಯಂ ಭಾವಿತ್ವಾತ್ ಎಷ್ಟು ಕ್ಲಾರಿಟಿ ಕೊಟ್ಟಿದ್ದಾರೆ ಅಂತಂದರೆ, ಮತ್ತೆ ನಾವು ಹೇಗೆ ಅಂತ ನಾವು ಅವ್ರನ್ನ ಕೇಳೋ ಅವಶ್ಯಕತೆ ಇಲ್ಲ, ಅಷ್ಟು ಕ್ಲಾರಿಟಿ ಕೊಟ್ಬಿಟ್ಟಿದ್ದಾರೆ. ಅವ್ರು ಹೇಳಿರೋದು ಅಷ್ಟೇ, ವೈ ಋತುಮ್ ಈಸ್ ಕಾಲ್ಡ್ ಕರ್ಮಫಲ, ವೈ ಸತ್ಯಂ ಈಸ್ ಕಾಲ್ಡ್ ಕರ್ಮಫಲ. ಅವರು ಒಂದು ವರ್ಡಲ್ಲಿ ಉತ್ತರ ಕೊಟ್ಬಿಟ್ರು, ಅವಶ್ಯಂ ಭಾವಿತ್ವಾತ್. ಹೇಗೆ ಅದನ್ನು ಅನ್ಫೋಲ್ಡ್ ಮಾಡಿದ್ರೆ ಅವಶ್ಯಂ ಭಾವಿತ್ವಾತ್ ಅಂತಂದರೆ, ಈಗ ಒಬ್ಬ ವ್ಯಕ್ತಿ, ಯಾರೇ ಒಬ್ಬ ವ್ಯಕ್ತಿ ಅವನು ಒಂದು ಕರ್ಮವನ್ನು ಮಾಡಿದ್ದಾನೆ. ಸೊ ಒಂದು ಕರ್ಮವನ್ನು ಅವನು ಮಾಡಿದ್ದಾನೆ ಅಂತಂದ ಮೇಲೆ ಡೆಫಿನೆಟ್ ಆಗಿ ಒಂದು ಫಲ ಅನ್ನುವಂತಹದ್ದು ಆ ಕರ್ಮಕ್ಕೆ ಬರಲೇಬೇಕು. ಅವಶ್ಯಂ ಭಾವಿತ್ವಾತ್. ಸೊ ಒಂದು ರಿಸಲ್ಟ್ ಬರಲೇಬೇಕು. ಸೊ ಒಂದು ಫಲ ಅನ್ನುವಂತಹದ್ದು ಬರಲೇಬೇಕು, ಅದು ಬಂದೇ ಬರುತ್ತೆ. ಬಂದ ನಂತರದಲ್ಲಿ ಹಿ ಹ್ಯಾಸ್ ಟು ಎಕ್ಸ್ಪೀರಿಯನ್ಸ್, ಅದನ್ನು ಅವನು ಅನುಭವಿಸಲೇಬೇಕು. ದಟ್ ಈಸ್ ಸತ್ಯ. ಒಂದು ಕರ್ಮ ಆಗಿದೆ ಅಂತಂದ ಮೇಲೆ ಅದಕ್ಕೆ ಒಂದು ಫಲ ಇರುತ್ತೆ. ಆ ಫಲ ಇದೆ ಅಂತಂದ ಮೇಲೆ ಅದನ್ನು ಬೇರೆ ಯಾರಿಗೂ ಕೊಡೋಕ್ಕಾಗಲ್ಲ. ಸೊ ಅವಶ್ಯಂ ಭಾವಿತ್ವಾತ್. ಎಸ್, ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.
ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಸದ್ಗುರು ಶ್ರೀ ಚಿಕ್ಕಲಿಂಗಣ್ಣರವರ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀ ಕೃಷ್ಣಾರ್ಪಣಮಸ್ತು.